विरहात् सास्तित्वमेव त्यजेत् तत्यागे जडताचितोऽपि भवति व्याप्यो विना व्यापकात् आत्मा चान्तमुपैति तेन नियतम् ज्ञाप्तिरूपस्तु चेत्। ಮೊದಲನೆಯ ದೋಷ ಸಾ ಅಸ್ತಿತ್ವಂ ಏವ ತ್ಯಜೇತ್. ಆ ಚೇತನವು ತನ್ನ ಸತ್ವವನ್ನು ಅವಶ್ಯವಾಗಿ ಬಿಟ್ಟುಕೊಡುವುದು. ಭಾವಾರ್ಥವು ಈ ಪ್ರಕಾರವಿದೆ. ಚೇತನ ಸತ್ವವು ಇಲ್ಲವೆಂಬ ಭಾವವು ಪ್ರಾಪ್ತವಾಗುವುದು. ಯಾವ ಕಾರಣದಿಂದ? ಸಾಮಾನ್ಯ ವಿಶೇಷ ರೂಪ ವಿರಹ. ಸತ್ತಾ ಮಾತ್ರ ಅಂದ್ರೆ ಸಾಮಾನ್ಯ, ಪರ್ಯಾಯ ರೂಪ ಅಂದ್ರೆ ವಿಶೇಷ. ಇಲ್ಲಿ ಹಾಗಾದ್ರೆ ದರ್ಶನ ಮತ್ತು ಜ್ಞಾನದೊಳಗೆ ಸತ್ತಾ ಮಾತ್ರ ಮತ್ತು ಪರ್ಯಾಯ ರೂಪ ಹೀಗೆ ಭೇದ ಇದೆಯೋ, ಚೇತನಾ ಮಾತ್ರದೊಳಗೆ ದರ್ಶನ ಜ್ಞಾನ ರೂಪದ ಪರ್ಯಾಯ ಇದೆ. ದರ್ಶನ ಇದು ಸತ್ತ, ಜ್ಞಾನ ಇದು ಪರ್ಯಾಯ, ಹೀಗೆ ಮಾತಿಲ್ಲ. ಅದರ ಮಾತು ಹೇಗಿದೆ? ಚೇತನ ಏಕ ಸತ್ತ ರೂಪ ವಸ್ತು ಮತ್ತು ದರ್ಶನ ಜ್ಞಾನ ಅದರ ವಿಶೇಷ. ಎಲ್ಲಿ ಹೋಯಿತು? ಶುದ್ಧ ಅಶುದ್ಧ ಪರ್ಯಾಯಗಳದ್ದು ಮಾತೇ ಇಲ್ಲ. ಸಾಮಾನ್ಯ ಯಾವುದು? ಏಕಸತ್ತಾರೂಪ ಚೈತನ್ಯ ಏನಿದೆ ಅದು ಸಾಮಾನ್ಯ, ದರ್ಶನ ಜ್ಞಾನ ಏನಿದೆ ಅದು ವಿಶೇಷ. ಇದ ವಸ್ತುವಿನೊಳಗಿದೆ ರೀ. ಮತ್ತು ಶುಭ ಅಶುಭ ಶುದ್ಧ ಪರ್ಯಾಯಗಳು ಎಲ್ಲಿದ್ದಾವೆ? ಎಲ್ಲಿ? ಹೊರಗದವ. ಅವು ಇಲ್ಲ, ಅವುಗಳಿಗೆ ಯಾವ ಸಂಬಂಧನೂ ಇಲ್ಲ. ಈ ಕಾರಣ ಶುದ್ಧ ಜ್ಞಾನ ಮತ್ತು ಕಾರ್ಯಶುದ್ಧ ಜ್ಞಾನ, ಕಾರಣ ಶುದ್ಧ ಪರಮಾತ್ಮ ಮತ್ತು ಕಾರ್ಯಶುದ್ಧ ಪರಮಾತ್ಮ, ಇದಂತೂ ನಾವೆಲ್ಲಿ ಕೇಳೇ ಇಲ್ಲ. ಜೀವದೊಳಗೆ ಇಂಥವು ಭೇದ ಅದಾವು. ಜೀವದೊಳಗಂತೂ ಏಕೇಂದ್ರಿಯ ದ್ವಿಂದ್ರಿಯ ಇದನ್ನು ನಾವು ಕೇಳಿದ್ದೀವಿ ಅಂಥೇಳಿ ನಿಯಮಸಾರದ ನೀತಿಯೊಳಗೆ ಬರ್ತೀವಿ. ಪ್ರಶ್ನೆ, ಅದಕ್ಕೆ ಉತ್ತರ ಹೇಳ್ತಾರೆ, ಆಲಿಸು ಸೋದರನಿ, ಅದು ಜೀವದ ಸ್ವರೂಪನ ಅಲ್ಲ. ಅದು ಭಿನ್ನ ದ್ರವ್ಯದ ಮಾತಿದೆ. ಏಕೇಂದ್ರಿ ದ್ವಿಂದ್ರಿ ಇದು ಭಿನ್ನ ದ್ರವ್ಯದ ಮಾತು. ಈ ಸಮಯ ಸಾರದೊಳಗ ಮೋಕ್ಷಾಧಿಕಾರ ನಡೀತಾ ಇರಬೇಕಾದ್ರೆ ದರ್ಶನ ಜ್ಞಾನ ಅನ್ನುವಂಥ ಹೆಸರನ್ನು ಬಿಟ್ಟುಕೊಟ್ಟಿದ್ದೇ ಆದ್ರೆ ಆ ಚೇತನ ಮಾತ್ರ ಸತ್ವ ಅರ್ಥಾತ್ ವಸ್ತುವಿನ ಅಭಾವ ಆಗ್ತಿದೆ. ಕಾರಣ ಹೇಳಿದರು. ಕಾರಣ ಏನು ಹೇಳಿದರು? ಸಾಮಾನ್ಯ ವಿಶೇಷದ ವಿರಹದೊಳಗೆ ದ್ರವ್ಯ ಇರುವುದಿಲ್ಲ. ಸಾಮಾನ್ಯ ಯಾವುದ ಮತ್ತು ವಿಶೇಷ ಯಾವುದು? ಅಭೇದ ಏನಿದೆ, ನಿರ್ಭೇದ ಏನಿದೆ, ಒಂದು ಚೇತನ ಮಾತ್ರ ಏನಿದೆ ಅದು ಸಾಮಾನ್ಯ ಇದೆ. ಜ್ಞಾನ ದರ್ಶನ ಏನಿದೆ ಅದು ವಿಶೇಷ ಇದೆ. ಇಲ್ಲಿ ನೋಡ್ರಿ, ಜ್ಞಾನದ ವಿಷಯ ಮತ್ತು ಧ್ಯೇಯ ರೂಪ ವಿಷಯ ಎಷ್ಟು ವ್ಯತ್ಯಾಸ ಇದೆ. ಪಂಚಾಸ್ತಿಕಾಯದೊಳಗೆ ಜ್ಞಾನದ ವಿಷಯ ಇರುವ ವೇಳೆದೊಳಗೆ ಅಲ್ಲಿ ಕರ್ಮಚೇತನ, ಕರ್ಮಫಲ ಚೇತನ, ಜ್ಞಾನ ಚೇತನ ಹೇಳಿದರು. ಇಲ್ಲಿ
ದರ್ಶನ ಚೇತನ, ಜ್ಞಾನ ಚೇತನ. ಸತ್ತ ಮಾತ್ರ ವಸ್ತು ಏನಿದೆ ಅದು ಸಾಮಾನ್ಯ ಇದೆ. ವಿಶೇಷ ನಿನ್ನೆ ಕೊನೆಗೆ ಬಂತು ಏನ? ಸಾಮಾನ್ಯ ಸೆ ವಿಶೇಷ ಬಲವಾನ್ ಹೈ. ಟೋಡರ್ ಮಲ್ಲ ಹೇಳಿದೆ, ಸಾಮಾನ್ಯಕ್ಕಿಂತ ವಿಶೇಷದ ಸಾಮರ್ಥ್ಯ ಅಧಿಕ ಇದೆ. ಯಾವುದರ ಸಲುವಾಗಿ? ಅನುಭವ ವಿಶೇಷದ್ದಾಗ್ತಿದೆ, ಆಶ್ರಯ ವಿಶೇಷದ್ದಾಗ್ತಿದೆ. ವಿಶೇಷ ಧ್ಯೇಯ ಇದೆ ಇಲ್ಲ. ಹಾಗಾದ್ರೆ ವಿಶೇಷ ಬಲವಾನ ಹೇಗಿದೆ? ವಿಶೇಷ ಏನಿದೆ ಅದುವೇ ಸಾಮಾನ್ಯದ ಪರಿಚಯ ಮಾಡಿಸ್ತಿದೆ. ವಿಶೇಷ ಏನಿದೆ ಅದರಲ್ಲೇನ ಸಾಮಾನ್ಯದ ಅನುಭವ ಮಾಡುವಂಥ ಶಕ್ತಿ ಇದೆ. ವಿಶೇಷ ಏನಿದೆ ಅದಕ್ಕೆ ಸಾಮಾನ್ಯದ ಕಡೆಗೆ ಹೋಗುವ ಅಧಿಕಾರ ಇದೆ. ವಿಶೇಷ ಏನಿದೆ ಅಲ್ಲ ಅದಕ್ಕೆ ಸಾಮಾನ್ಯದ ಕಡೆಗೆ ಹೋಗುವ ಅಧಿಕಾರ ಇದೆ. ವಿಶೇಷ ಏನಿದೆ ಅಲ್ಲ ಅದುವೇ ಸಾಮಾನ್ಯದ ಅನುಭವ ಮಾಡ್ತಿದೆ. ವಿಶೇಷ ಏನಿದೆ ಅಲ್ಲ ಅದುವೇ ವಿಶೇಷ ರೂಪದ ಸಂಸಾರದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಸಾಮಾನ್ಯದ ಆಶ್ರಯ ತಗೊಳ್ಳಿ. ವಿಶೇಷ 4 ಗತಿಗಳ ವಿಶೇಷ ಇದ್ದಾವೆ. ಶುಭಾಶುಭ ಮತ್ತು ಶುದ್ಧ ಪರಿಣಾಮಗಳ ವಿಶೇಷ ಇದ್ದಾವೆ. ಇವೆಲ್ಲವೂ ಏನಾದವರು? ಪರ್ಯಾಯ. ಪರ್ಯಾಯ ಏನಿದೆ ರೀ? ಅಸತ್ಯಾರ್ಥ ಇದೆ, ಭೂತಾರ್ಥವಿದೆ ಶುದ್ಧನೆಯ, ಅಭೂತಾರ್ಥವಿದೆ ವ್ಯವಹಾರಣೆ. ವ್ಯವಹಾರಣೆಯದ ವಿಷಯ ಯಾವುದಿದೆ? ಪರ್ಯಾಯ ಇದೆ. ವ್ಯವಹಾರಣೆಯದ ವಿಷಯ ಯಾವುದಿದೆ? ಭೇದ ಇದೆ. ವ್ಯವಹಾರಣೆಯದ ವಿಷಯ ಯಾವುದಿದೆ? ಅಸತ್ಯ. ವಸ್ತುವಿನೊಳಗೆ ಭೇದ ಇಲ್ಲ. ಪರ್ಯಾಯ ಅಂದ್ರೆ ವಸ್ತು ಅಲ್ಲ. ಇನ್ನೊಂದ್ಸಲ, ವ್ಯವಹಾರದ ವಿಷಯ ಯಾವುದಿದೆ? ಪರ್ಯಾಯ ಇದೆ. ವ್ಯವಹಾರದ ವಿಷಯ ಯಾವುದಿದೆ? ಭೇದ ಇದೆ. ಅದು ಅಸತ್ಯಾರ್ಥ ಯಾಕ? ಅಭೂತಾರ್ಥ, ಅವಿದ್ಯಮಾನ ವಸ್ತುವಿನೊಳಗೆ ಭೇದ. ಪರ್ಯಾಯ ಅಂದ್ರೆ ವಸ್ತು ಅಲ್ಲ. ಪರ್ಯಾಯ ಅಂದ್ರೆ ವಸ್ತು ಅಲ್ಲ. ಹಾಗೆ ಹೂ ಅನ್ನೋದಿಲ್ರಿ, ಮತ್ತು ಅದಕ್ಕೆ ಆಗಮದ ಆಧಾರ ಬೇಕು. ಅಜ್ಜಯ ಮೂಢ ಪರಸಮಯ. ಪರಸಮಯ ಅಂದ್ರೆ ಏನು? ಪರಸಮಯ ಅಂದ್ರೆ ಏನು? ಪರವಸ್ತುನ ಪರ್ಯಾಯದೊಳಗೆ ಯಾವ ಮೂರ್ಛಿತ ಇದ್ದಾನೋ, ಮೂಢ ಆಗ್ತಾ ಇದ್ದಾನೋ ಅವನು ಸ್ವವಸ್ತು ಅಲ್ಲವೇ ಅಲ್ಲ. ಅವನು ಚೇತನ ವಸ್ತು ಅಲ್ಲವೇ. ಹಾಗಾದ್ರೆ ಪರ್ಯಾಯ ಅಂದ್ರೆ ಏನಲ್ಲ? ವಸ್ತು ಅಲ್ಲ. ಬಂತಲ್ಲ ಲಕ್ಷ್ಯದೊಳಗೆ. ವ್ಯವಹಾರ ಅಭೂತಾರ್ಥ ಅಸತ್ಯಾರ್ಥ ಯಾಕ? ಅಸತ್ಯಾರ್ಥ ಯಾಕ ಅಂತಂದ್ರೆ ಆ ಪರ್ಯಾಯ ಅಂದ್ರೆ ವಸ್ತು ಅಲ್ಲ. ಅಭೂತಾರ್ಥ ಯಾಕ? ಆ ವಸ್ತುವಿನೊಳಗೆ ನಿಜವಾಗಿ ಭೇದ ಇಲ್ಲ. ಇಲ್ಲಿ ಜ್ಞಾನ ಇದೆ, ಇಲ್ಲಿ ದರ್ಶನ ಇದೆ, ಹೀಗೆ ಭೇದ ಇಲ್ಲ. ದರ್ಶನಮಯ ಇದ್ದಾನೆ, ಜ್ಞಾನಮಯ ಇದ್ದಾನೆ. ಆತ್ಮ ಇದ್ದಾನೆ, ಸುಖ ಸ್ವರೂಪ ಇದ್ದಾನೆ, ಆನಂದಮಯ ಇದ್ದಾನೆ. ಜ್ಞಾನ ಮತ್ತು ಆನಂದ ಅವನ ಸರ್ವ ಪ್ರದೇಶದಲ್ಲಿ 3 ಕಾಲದ ಪರ್ಯಾಯಗಳಲ್ಲಿ ವ್ಯಾಪ್ತ ಇದೆ. ಮಾತು ಹೀಗಿದೆ,
ಭೇದ ಅದು ಗುಣದ್ದೇ ಇರಲಿ, ಪರ್ಯಾಯದ್ದೇ ಇರಲಿ, ಭೇದ ವಸ್ತುವಿನೊಳಗೆ ಇಲ್ಲ. ವಸ್ತು ಹೇಗಿದೆ? ನಿರ್ಭೇದ. ಭೇದ ಹೇಗಿದೆ? ಆಕುಲತೆಯನ್ನು ಉತ್ಪನ್ನ ಮಾಡುವಂಥದ್ದು. ವಸ್ತು ಹೇಗಿದೆ? ನಿರ್ಭೇದ. ಭೇದ ಹೇಗಿದೆ? ಆಕುಲತೆಗೆ ಕಾರಣ ಇದೆ. ಆಕುಲತೆಯಿಂದ ಜೀವನಿಗೆ ಏನಾಗ್ತಿದೆ? ಕರ್ಮಗಳ ಬಂಧ ಆಗ್ತಿದೆ. ಬೇರೆ ಯಾವುದರಿಂದಿಲ್ಲ. ಇನ್ನೊಬ್ಬರನ್ನು ಹೊಡೆಯುವುದರಿಂದ ಇಲ್ಲ, ಇನ್ನೊಬ್ಬರಿಗೆ ನೋವು ಕೊಡುವುದರಿಂದ ಇಲ್ಲ. ಯಾಕೆ? ಇನ್ನೊಬ್ಬರನ್ನು ಹೊಡೆಯುವ ಯೋಗ್ಯತೆ, ಸ್ವಭಾವ ಅಥವಾ ಸಾಮರ್ಥ್ಯ ಜೀವದಲ್ಲಿ ಇಲ್ಲ. ಇನ್ನೊಬ್ಬರಿಗೆ ನೋವು ಕೊಡುವಂಥ ಯೋಗ್ಯತೆ, ಸ್ವಭಾವ, ಸಾಮರ್ಥ್ಯ ಜೀವದೊಳಗೆ. ಯಾವ ದುಃಖಿತ ಆಗ್ತಾನೋ, ಯಾವ ಮರಣಕ್ಕೆ ಪ್ರಾಪ್ತ ಆಗ್ತಾನೋ, ಅವನು ತನ್ನ ಕಾರಣದಿಂದ ದುಃಖಿ ಆಗ್ತಾನೆ, ತನ್ನ ಕಾರಣದಿಂದ ಮರಣದ ಮುಖದೊಳಗೆ ಬರ್ತಾನೆ. ಅದ್ಭುತ ಮಾತು ಇದೆ. ಬಂಧದ ಕಾರಣ ಯಾವುದು? ಬಂಧದ ಕಾರಣ ಯಾವುದು? ಬಂಧದ ಕಾರಣ ಒಂದು ಆಕುಲತೆ. ಆಕುಲತೆಗೆ ಆಧಾರ ಯಾವುದು? ಭೇದ ಬುದ್ಧಿ. ಭೇದ ಬುದ್ಧಿ. ಯಾವುದರಲ್ಲಿ ಭೇದ? ಶುದ್ಧಾಶುದ್ಧ ಪರ್ಯಾಯದಲ್ಲಿ ಭೇದ, ಗುಣಗಳಲ್ಲಿ ಭೇದ. ಹೇಳ್ರಿ, ಈಗ ಅಶುದ್ಧ ಪರ್ಯಾಯ ಇರುವೆಳೆದೊಳಗ ಶುದ್ಧ ಪರ್ಯಾಯದ ಮಹಿಮೆ ಮಾಡುವುದಂತಂದ್ರೆ ರಾಗದ್ವೇಷಿತೆ ಏನಿಲ್ಲ. ಅಶುದ್ಧ ಪರ್ಯಾಯ ವಿದ್ಯಮಾನ ಇರುವೆಳೆದೊಳಗ ಶುದ್ಧ ಪರ್ಯಾಯದ ಮಹಿಮೆ ಮಾಡೋದು ರಾಗದ್ವೇಷಿತೆ ಏನಿಲ್ಲ. ಎಲ್ಲಿದೆ ದ್ವೇಷ? ಎಲ್ಲಿದೆ ರಾಗ? ಇಲ್ಲದೆ ಇರುವಂತಹ ಶುದ್ಧ ಪರ್ಯಾಯದಲ್ಲಿ ರಾಗ ಇದೆ, ಇರುವಂತಹ ಅಶುದ್ಧ ಪರ್ಯಾಯದಲ್ಲಿ ದ್ವೇಷ ಇದೆ. ಹಾಗಾದ್ರೆ ಅಶುದ್ಧ ಪರ್ಯಾಯವನ್ನ ಬಿಟ್ಟುಕೊಡುವ ಸಲುವಾಗಿ, ಅಶುದ್ಧ ಪರ್ಯಾಯದಿಂದ ಭಿನ್ನ ಆಗುವ ಸಲುವಾಗಿ ಧರ್ಮಾತ್ಮ ಜೀವದ ಭಾವನಾ ಸತತ ಇರ್ತಿದೆಯಲ್ಲ, ಅದು ವ್ಯವಹಾರದ ಕಥನಿದೆ ಪ್ರಭು. ಅಶುದ್ಧ ಪರ್ಯಾಯವನ್ನ ಬಿಟ್ಟುಕೊಟ್ಟ ಶುದ್ಧ ಪರ್ಯಾಯ ರೂಪ ಪರಿಣಮಿಸುವ ಭಾವ ಅವನಲ್ಲೇ ಸರ್ವಥಾ ಇರುವುದೇ. ಹಾಗಾದ್ರೆ ಏನಿರ್ತಿದೆ? ಸ್ವಭಾವದೊಳಗೆ ನೆಲೆಗೊಳ್ಳುವ ಭಾವ ಇರ್ತಿದೆ. ವ್ಯತ್ಯಾಸ ಏನಿದೆ? ಕಾರ್ಯ ಎಂಥದ್ದಿದೆ ಮತ್ತು ಕಥನ ಎಂಥದ್ದಿದೆ. ಕಥನದೊಳಗೆ ಅಸತ್ಯ ಇದೆಯೇನ? ಇಲ್ಲ. ಯಾರಿಗೆ ಸ್ವಭಾವದ ಪರಿಚಯ ಇಲ್ಲ ಅವರಿಗೆ ಹೇಳಬೇಕಾದ್ರೆ ಏನು ಹೇಳೋದು? ಅಶುದ್ಧ ಭಾವದಿಂದ ಬಿಡುಗಡೆ ಹೊಂದಿ ಶುದ್ಧ ಭಾವ ರೂಪ ಪರಿಣಮಿಸಬೇಕಂತ ಹೇಳಿ ಧರ್ಮಾತ್ಮ ಜೀವ ನಿರಂತರ ಭಾವನೆ ಇದೆ, ಉದ್ಯಮ ಮಾಡ್ತಾನೆ ಅಂಥೇಳಿ ಹೇಳ್ತಾರೆ. ಆದರೆ ಒಂದಿಷ್ಟು ನಾವು ವಿಷಯದ ಸಮೀಪ ಹೋಗಿ ವಿಚಾರ ಮಾಡಿದ್ರೆ, ಶುದ್ಧಾಶುದ್ಧ ಪರ್ಯಾಯಗಳಲ್ಲಿ ಭೇದ ಮಾಡೋದು ಅರ್ಥಾತ್ ರಾಗದ್ವೇಷ ಇದೆ. ರಾಗದ್ವೇಷಿ ಎಲ್ಲಿದೆಯೋ ಅಲ್ಲಿ ನಿಯಮದಿಂದ ಬಂಧ ಇದೆ. ಆದರೆ ರಾಗದ್ವೇಷಕ್ಕೆ ಕಾರಣ ಯಾವುದೇ ಇದೆ? ಭೇದ ಬುದ್ಧಿ. ಭೇದ ಬುದ್ಧಿ. ಅಭೇದ ವಸ್ತು, ಯಾವುದೇ ವಸ್ತು, ಪ್ರತಿಯೊಂದು ವಸ್ತು ಹೇಗಿದೆ? ಅಭೇದ ಇದೆ. ಅನಂತ ಗುಣಾತ್ಮಕ ಇದ್ರೂ ಕೂಡ, ನಿರಂತರ ಪರಿಣಮನ ಮಾಡ್ತಾ ಇದ್ರೂ ಕೂಡ ವಸ್ತುವಿನ ಸ್ವರೂಪ ಹೇಗಿದೆ? ಅಭೇದ. ಜೀವ ಹೇಗಿದ್ದಾನೆ? ಸತ್ತ ಮಾತ್ರ ಚೈತನ್ಯ ವಸ್ತು ಇದ್ದಾನೆ, ಏಕಮಾತ್ರ ಪ್ರಕಾಶ ರೂಪ ಇದ್ದಾನೆ. ಆದರೆ ದರ್ಶನ, ಜ್ಞಾನ ಅನ್ನುವಂಥ ಯಾವ ಹೆಸರದವು ಅವುಗಳನ್ನು ಬಿಟ್ಟು ಕೊಟ್ಟರೆ ಮೊದಲನೇ ದೋಷ ಏನಾಗ್ತಿದೆ? ಅವನದೇ ಅಭಾವ, ಸತ್ವದ ಅಭಾವ ಆಗ್ತಿದೆ. ಚೇತನ ಸತ್ತಾರ್ಥ ಅಭಾವ ಆಗ್ತಿದೆ. ಹೇಗೆ ಅನ್ನೋದು ಕಾರಣ ಕೊಟ್ಟರು. ಕಾರಣ ಏನು ಕೊಟ್ಟರು?
ಏನು ಕೊಟ್ಟ? ಸಾಮಾನ್ಯ ವಿಶೇಷ ವಿರಹ. ಸಾಮಾನ್ಯ ವಿಶೇಷದಿಂದ ರಹಿತ ವಸ್ತು ಇರುವುದನ್ನ ಇಲ್ಲ. ಮೊದಲನೇ ದೋಷ ಏನ? ಸಾಮಾನ್ಯ ವಿಶೇಷದ ವಿರಹ ರೂಪದ ದೋಷ ಬರ್ತದೆ. ಸೂಕ್ಷ್ಮ ಇದೆ ವಿಷಯ ಇದೆ, ಕಲ್ಯಾಣದ ಅತ್ಯಂತ ಸನಿಹಕ್ಕೆ ಕೊಂಡೊಯ್ಯುವಂಥದ್ದು. ಸಾಮಾನ್ಯ ವಿಶೇಷದ ಅರ್ಥ ಮತ್ತೆ ತಿಳ್ಕೊಳ್ಳೋಣ. ವಿಶೇಷ ಯಾವುದ? ಜ್ಞಾನ ದರ್ಶನ. ದರ್ಶನ ಚೇತನ, ಜ್ಞಾನ ಚೇತನ, ಇದು ವಿಶೇಷ. ಶುಭಾಶುಭದೊಳಗಂತೂ ಬದಲ ಇಲ್ಲವೇ ಇಲ್ಲ, ವಿಶೇಷತೆ ಇಲ್ಲವೇ ಇಲ್ಲ. ಶುಭಾಶುಭದಿಂದ ಶುದ್ಧದ್ದು ಕೂಡ ವಿಶೇಷತೆ ಇಲ್ಲ. ಒಂದು ಸ್ವಲ್ಪ ಧೈರ್ಯದಿಂದ ಆಲಿಸು. ಶುಭಾಶುಭದಲ್ಲಂತೂ ಒಂದು ವಿಶೇಷ ಒಂದೇ ಬಿಟ್ಕೊಡ್ಲಿಕ್ಕೆ ಯೋಗ್ಯ ಹೀಗಿಲ್ಲ. ಮಹಿಮಾವಂತ ಭೇದ ಮಾಡುವಂಥದ್ದು ಇಲ್ಲವೇ ಇಲ್ಲ. ಶುಭಾಶುಭದೊಳಗೆ ನಡೀತಾ ಇದೆಯಲ್ಲ ಸಂಪದದೊಳಗ, ಶುಭಾಶುಭದೊಳಗೆ ಭೇದ ಇಲ್ಲ. ಎರಡು ಬಂಧನ ಕಾರಣದವು, ಸಂಸಾರದನ ಕಾರಣದವು. ನಿರ್ಭೇದ. ಶುಭಾಶುಭದಲ್ಲಂತೂ ಭೇದ ಇಲ್ಲವೇ ಇಲ್ಲ. ಆದರೆ ಶುಭಾಶುಭ ರೂಪದ ಅಶುದ್ಧ ಮತ್ತು ಶುದ್ಧದಲ್ಲಿ ಭೇದ ಇದೆಯೇನಿಲ್ಲ, ಇಲ್ಲ ಅಂತ. ಧರ್ಮಾತ್ಮನ ದೃಷ್ಟಿಯೊಳಗ ಭೇದಕ್ಕೆ ಅವಕಾಶ ಒಂದೇ. ಏನ? ಜ್ಞಾನ ಚೇತನ, ದರ್ಶನ ಚೇತನ. ಎಂಥದ್ದಿರಬಹುದು ಮೋಕ್ಷದ ಸನಿಹಕ್ಕೆ ಸಾಗುತ್ತಾ ಇರುವಂಥವನ ಜ್ಞಾನದ ಪರಿಣತಿ. ಜ್ಞಾನದ ಪರಿಣತಿ, ಪರಿಣಮನದಿಂದನ ಮೋಕ್ಷ ಆಗ್ತಿದೆ ಅಲ್ಲ. ಜ್ಞಾನದ ಪರಿಣಮನದಿಂದನ ಸಂಸಾರದಿಂದ ದುಃಖದಿಂದ ಬಿಡುಗಡೆ ಆಗ್ತಿದೆ ಅಲ್ಲ. ಹಾಗಾದ್ರೆ ಆ ಮೋಕ್ಷದ ಅತ್ಯಂತ ಸನಿಹ ಸಾಗುತ್ತಾ ಇರುವಂತಹ ಸಾಧಕ ಜೀವದ ಜ್ಞಾನದ ಕ್ರಿಯೆ, ಜ್ಞಾನದ ಪರಿಣಮನ ಎಂಥದ್ದು ಇದೆ ಪ್ರಭು. ಭೇದದ ಅಭಾವದೊಳಗೆ ವಸ್ತುವಿನ ಅಭಾವ ಇದೆ. ಹಾಗಾದ್ರೆ ಅಲ್ಲಿ ಭೇದ ಇದೆ. ಎಲ್ಲಿದೆ? ಸಾಧಕ ದಶವ ಮೋಕ್ಷದ ಸನಿಹಕ್ಕೆ ಹೋಗಿರುವ ಭೇದ ಇದೆ. ಯಾವುದರ ಸಲುವಾಗಿ? ಅಭೇದ ವಸ್ತುವಿನ ಗ್ರಹಣದ ಸಲುವಾಗಿ. ಸ್ವಪರ ಗ್ರಾಹಕ ಶಕ್ತಿ ಪ್ರಗಟ ಇದೆ ಅಂತ ಹೇಳಿದರಲ್ಲ, ಅದರಲ್ಲಿ ಈ ವಚನಕ್ಕನುಸಾರವಾಗಿ ಸ್ವಪರ ಯಾವುದರೆ? ಈಗೇನು ಚರ್ಚೆ ನಡೆದಿದೆ ಈ ವಚನಕ್ಕನುಸಾರವಾಗಿ ಮೇಲೆ ಹೇಳಿರುವಂತಹ ಯಾವ ಸ್ವಪರ ಗ್ರಾಹಕ ಶಕ್ತಿ ಪ್ರಗಟ ಇದೆ ಅಂದ್ರಲ್ಲ, ಆ ಸ್ವಪರ ಯಾವುದು? ಸ್ವದ ಚೌಕಟ್ಟಿನೊಳಗೆ ಯಾವುದ? ಪರದ ಚೌಕಟ್ಟಿನೊಳಗೆ ಯಾವುದ? ಸ್ವದ ಚೌಕಟ್ಟಿನೊಳಗ ಅಭೇದ ಚೇತನ ಮಾತ್ರ ವಸ್ತು ಸಾಮಾನ್ಯ. ಪರದ ಚೌಕಟ್ಟಿನೊಳಗ ದರ್ಶನ ಚೇತನ, ಜ್ಞಾನ ಚೇತನ, ವಿಶೇಷ. ಎಲ್ಲಿ ಹೋದ್ರ ಅವ್ರ? ನಮಗೆ ಕಾಣಿಸೋದು ಇಲ್ಲ, ನಮಗೆ ತಿಳಿದು ಬರುವುದೂ ಇಲ್ಲ. ಸಾಧಕ ಜೀವರುಗಳು ಎಲ್ಲಿ ಹೋದ್ರ? ಎಲ್ಲಿ ಹೋದ್ರ? ಅರೆ ಮೋಕ್ಷದ ಅತ್ಯಂತ ಸಮೀಪ. ಕ್ಷೇತ್ರ ಸಾಪೇಕ್ಷ ಮೋಕ್ಷ ಇಲ್ಲಿಂದ ಎಷ್ಟು ದೂರ ಇದೆ? ಕ್ಷೇತ್ರ ಸಾಪೇಕ್ಷ ಎಷ್ಟು ದೂರ ಇದೆ? 7 ರಜ್ಜು ಅಲ್ರೆ. ಕ್ಷೇತ್ರ ಸಾಪೇಕ್ಷ ಇಲ್ಲಿಂದ ಮೋಕ್ಷ 7 ರಜ್ಜು. ಭಾವ ಸಾಪೇಕ್ಷ ಇಲ್ಲಿಂದ ಮೋಕ್ಷ ಎಷ್ಟು ದೂರ ಇದೆ? ಭಾವ ಸಾಪೇಕ್ಷ ಮೋಕ್ಷ ಎಷ್ಟು ದೂರ ಇದೆ? ಒಂದು ಸಮಯದ ವ್ಯತ್ಯಾಸ. ಈ ಸಮಯದಲ್ಲಿ ಬಂಧದ ಭಾವ ಇದೆ, ಮುಂದಿನ ಸಮಯದೊಳಗ ಮುಕ್ತ ಭಾವ. ಮುಕ್ತ ಭಾವ ಅರ್ಥಾತ್ ಆ ಅಭೇದ ವಸ್ತು ಸಾಮಾನ್ಯ ಚೇತನ, ಏಕಮಾತ್ರ ಚೇತನ, ನಿರ್ಭೇದ ಸತ್ತಾ ಮಾತ್ರ
ವಸ್ತು, ಒಂದು ಪ್ರಕಾಶ ರೂಪ ಯಾವ ವಸ್ತು ಇದೆಯೋ ಅಥವಾ ನಾನಿದ್ದೇನೋ ಆ ಒಂದು ಪ್ರಕಾಶ ರೂಪ ನನ್ನ ಸ್ವಭಾವದ ಉಪಲಬ್ಧಿ ಒಂದೇ ಈ ಒಂದು ಸಮಯದೊಳಗಾಗ್ತದೆ. ಕ್ಷೇತ್ರ ಸಾಪೇಕ್ಷ ಮೋಕ್ಷದ ಮಹಿಮಾ ಇದೆಯೋ ಭಾವ ಸಾಪೇಕ್ಷ ಮೋಕ್ಷದ ಮಹಿಮಾ. ಲಾಭ ಯಾವುದರದಿದೆ ಹೋಗ್ಲಿ ಮಹಿಮಾ, ಲಾಭ ಯಾವುದರದಿದೆ? ಭಾವ ಕಠಿಣ ಯಾವುದಿದೆ? ಕಠಿಣ ಯಾವುದಿದೆ? ಭಾವ ಸಾಪೇಕ್ಷ ಮೋಕ್ಷ, ಕ್ಷೇತ್ರ ಸಾಪೇಕ್ಷ ಮೋಕ್ಷ. ಕಠಿಣ ಯಾವುದಿದೆ? ನಮಗಿದುವರೆಗೆ ಕಠಿಣ ಆಗಿದೆ ಭಾವ ಸಾಪೇಕ್ಷ ಮೋಕ್ಷ, ಆದರೆ ನಿಜವಾಗಿ ಕಠಿಣ ಇದೆ ಕ್ಷೇತ್ರ ಸಾಪೇಕ್ಷ ಮೋಕ್ಷ. ಅದು ಕೈಯೊಳಗಿಲ್ಲ. ಕ್ಷೇತ್ರ ಸಾಪೇಕ್ಷ ಮೋಕ್ಷ ಇಲ್ಲಿ ನಮ್ಮ ಕೈಯೊಳಗಿದೆ ಇಲ್ಲ ಅಂಥೇಳಿ ನಾ ಕುಂದು ದೇವರ ಇನ್ನೊಂದು ಭವಧಾರಣ ಮಾಡಬೇಕಾಗ್ತದೆ. ಆದ್ರೆ ಭಾವ ಸಾಪೇಕ್ಷ ಮೋಕ್ಷ ಸುಲಭ ಇತ್ತು ಅಂಥೇಳಿನ ಅಲ್ಲಿಂದ ಮರಳಿ ಭರತ ಕ್ಷೇತ್ರಕ್ಕೆ ಬಂದ. ಯಾವುದು ಸುಲಭ ಇದೆಯೋ ಅದು ಲಾಭದಾಯಕ ಇದೆ, ಯಾವುದು ಕಠಿಣ ಇದೆಯೋ ಅದನ್ನು ನಿಜವಾಗಿ ಈಗ ಅಪೇಕ್ಷಿತ ಇಲ್ಲ ನಮ್ಗೆ. ಅದು ಕಾಲಾಂತರದಿಂದ ತಾನೇ ಆಗ್ತಿದೆ ರೀ. ಹಾಗಾದ್ರೆ ಇಲ್ಲೇನು ಹೇಳಿದ್ರು ನಡೆಯರು. ಮೊದಲನೇ ದೋಷ ಏನು ಬಂತು? ಸಾ ಅಸ್ತಿತ್ವಂ ಏವ ತ್ಯಜೇತ್. ಮೊದಲನೇ ದೋಷ ಸಾ ಅಂದ್ರೆ ಆಚೇತನ, ಆಚೇತನವು ಅಸ್ತಿತ್ವಂ ಏವ ತ್ಯಜೇತ್, ತನ್ನ ಸತ್ವವನ್ನು ಅವಶ್ಯವಾಗಿ ಬಿಟ್ಟುಕೊಡುವುದು. ಭಾವಾರ್ಥವೂ ಈ ಪ್ರಕಾರವಿದೆ. ಚೇತನಾ ಸತ್ವವು ಇಲ್ಲವೆಂಬ ಭಾವವು ಪ್ರಾಪ್ತವಾಗುವುದು. ಭಾವಾರ್ಥ ಯಾವುದರ ಸಲುವಾಗಿ ಬರೆದರ್ರಿ ಇದನ್ನ? ಅಲ್ಲಿ ಅರ್ಥ ಏನಾಯ್ತು? ಸಾ ಅಸ್ತಿತ್ವಂ ಏವ ತ್ಯಜೇತ್, ಅಲ್ಲಿ ಅರ್ಥ ಏನಾಯ್ತ್ರಿ? ಬಿಟ್ಟು ಕೊಡುವುದು ಆಯ್ತ್ರಿ. ಭಾವಾರ್ಥ ಮತ್ತೆ ಅಂತ ಹೇಳಿದ್ರು ಅದೇನು ಬಿಟ್ಟು ಕೊಡುವುದಿಲ್ಲಪ್ಪ, ಅದರ ಭಾವ ಹೀಗಿದೆ. ವಸ್ತು ಹೇಗೆ ಚೇತನ, ಅದು ಹೇಗೆ ಬಿಟ್ಟು ಕೊಡ್ತಿದ್ದೀರಿ? ತನ್ನ ಸತ್ತ ಬಿಟ್ಟು ಕೊಡೋದು ಸಾಧ್ಯ ಇಲ್ಲ. ಅದರ ನಾಶ ಆವಾಗ ಆಗ್ತಿದೆ, ಆಗೋ ಸಾಧ್ಯ ಇಲ್ಲ. ಅದರ ಭಾವ ಹೀಗಿದೆ. ಏನು ಭಾವ ಇದೆ? ಯಾವ ಭಾವ ಏನಿದೆ? ಚೇತನಾ ಸತ್ವವು ಇಲ್ಲವೆಂಬ ಭಾವವಿದೆ. ಬಿಟ್ಟುಕೊಡುವ ಮಾತಿಲ್ಲ, ಇಲ್ಲ ಅನ್ನೋ ಭಾವ ಇದೆ. ಈ ಬಿಟ್ಟುಕೊಡೋಣ ಮತ್ತೆ ಇಲ್ಲದೊಳಗೆ ಏನು ವ್ಯತ್ಯಾಸ ಇದೆ? ಇಲ್ಲದೊಳಗ ಇವನಿಗೆ ಸ್ವೀಕಾರ ಇಲ್ಲ, ಅನುಭವ ಇಲ್ಲ. ಬಿಟ್ಟುಕೊಡುವ ಮಾತೇನ? ವಸ್ತುವೇ ತನ್ನ ಸ್ವಭಾವವನ್ನು ಅಥವಾ ಸತ್ತ ಅಸ್ತಿತ್ವವನ್ನು ಬಿಟ್ಟುಕೊಡುವ ಮಾತು. ತಿಳಿತಾ ಇದೆಯೇನ್ರಿ? ವಸ್ತು ಅಂತೂ ತನ್ನ ಅಸ್ತಿತ್ವವನ್ನ ಸತ್ತಾವನ್ನ ಯಾವಾಗೂ ಬಿಟ್ಟುಕೊಡುವುದಿಲ್ಲ. ಅಭವ್ಯ ಜೀವದ ದೃಷ್ಟಿಯೊಳಗ ಆ ಸ್ವಭಾವದ ಸ್ವೀಕಾರ ಎಂದೂ ಆಗುವುದಿಲ್ಲ. ಆದರೆ ಆ ಸ್ವಭಾವ ಎಂದೂ ಅಭಾವ ರೂಪ ಆಗುವುದಿಲ್ಲ. ಹಾಗಾದ್ರೆ ಬಿಟ್ಟುಕೊಡುತ್ತದೆ ಅನ್ನುವಂಥ ಶಬ್ದೇನ ಆಚಾರ್ಯದ ಇದೆ. ತ್ಯಜೇತ್ ಶಬ್ದ ಇದೆಯಲ್ಲ, ಅದನ್ನು ನಮಗೆ ತಿಳಿಸಿ ಹೇಳಿದರು. ಇಲ್ಲನ್ನುವ ಭಾವ ಅದೇನು ಬಿಟ್ಟುಕೊಡುವುದಿಲ್ಲಪ್ಪ. ಆದರೆ ಇದ್ರೂ ಕೂಡ ಇಲ್ಲನ್ನೋ ಹಾಗೇನ ಆಯ್ತದ. ಹೌದೇನಿಲ್ರಿ? ಇದೆ, ಏನಿದೆ? ನಿಧಿ ಇದೆ ಮನೆಯೊಳಗೆ, ಆದ್ರೂ ಕೂಡ ಭಿಕ್ಷೆನೇ ಬಿಡ್ತಾ ಇದ್ದಾನೆ. ಹಾಗಾದ್ರೆ ನಿಧಿ ಇದ್ರೂ ಕೂಡ ಇಲ್ಲಂತ ಹಾಗೇನ ಆಯ್ತು. ಭಿಕ್ಷೆನೇ ಬೇಡ್ತಾನೆ, ಅದು ದೃಷ್ಟಾಂತ ಆಯಿತು. ಆದರೆ ದಾಷ್ಟಾಂತಕದ ಸಂಪೂರ್ಣ ಸರಿ ಬಂತಿದೆಯೋ ಅಥವಾ ಇಲ್ರಿ? ಆನಂದದ ನಿಧಿ ಸ್ವಯಂ ಇರುಗಳದೊಳಗೂ ಕೂಡ ಆನಂದವನ್ನು ಅರಿಸಿಕೊಂಡ 4 ಗತಿಗಳಲ್ಲಿ ಸುತ್ತುತ್ತಾ ಇದ್ದಾನೆ ಭಿಕ್ಷುಕರೇ. ಆನಂದದ ನಿಧಿ ಸ್ವಯಂ ಇರುವೆಳೆದೊಳಗ ಆನಂದವನ್ನು ಹುಡುಕಿಕೊಂಡು, ಸುಖವನ್ನು ಹುಡುಕಿಕೊಂಡು ಇಲ್ಲಿಂದ ಅಲ್ಲಿಂದ ಮತ್ತೆಲ್ಲಿಯೋ 4 ಗತಿಗಳಲ್ಲಿ ಪಂಚ ಪರಾವರ್ತನ ರೂಪದ ಸಂಸಾರದೊಳಗ ಸುತ್ತುತ್ತಾ ಇದ್ದಾನೆ. ಯಾವುದರ ಸಲುವಾಗಿ? ಬಸ್ ಒಂದು ಸುಖದ ಸಲುವಾಗಿ. ಸುಖ ಎಲ್ಲಿದೆ? ತನ್ನೊಳಗಿದೆ ಅಲ್ಲ, ತಾನೇ ಸುಖದಿಂದ ಮಾಡಲ್ಪಟ್ಟಿರುವಂಥ ವಸ್ತು ಅದ.
ತನ್ನ ಒಳಗಂದ್ರೆ ಮತ್ತು ಡಬ್ಬದೊಳಗೆ ಧಾನ್ಯ, ಬೋರಿಯೊಳಗೆ ಧಾನ್ಯ ಇದ್ದ ಹಾಗಿಲ್ಲ. ತಾನೇ ಅಭೇದ ಅಭೇದ ಪಿಂಡ, ಅನಂತ 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 ಗುಣಗಳ. ಎಂಥ ಗುಣಗಳ? ಗುಣ ಶಬ್ದದ ಅರ್ಥ ಇಲ್ಲಿ ಈ ಸನ್ನಿವೇಶದೊಳಗೆ ಗುಣ ಶಬ್ದ ಅರ್ಥ ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಇರುವಂಥದ್ದು ಅಲ್ಲ. ಗುಣ ಶಬ್ದದ ಅರ್ಥ ದೋಷವೊಂದೂ ಇಲ್ಲ. ದೋಷದ ಪ್ರತಿಸ್ಪರ್ಧಿ ಇದೆ ಅಲ್ಲ, ದೋಷದ ವಿರುದ್ಧಾರ್ಥ ಇದೆ ಅಲ್ಲ, ಅದು ಕೂಡ ಅಂಥ ಅನಂತ 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 ಗುಣ ಮತ್ತು ಆನಂದದಿಂದ ಮಾಡಲ್ಪಟ್ಟಿರುವಂಥ ವಸ್ತು ತಾನೇ ಇರುವಿಳದೊಳಗ ಅದನ್ನೇ ಹುಡುಕಿಕೊಂಡು ಹೋಗ್ತಾನೆ. ಶಿಖರ ಜಿಗಾತಕ್ಕೆ ಹೋಗ್ತಾನೆ, ಬಸ್ತಿ ಜಾತಕ್ಕೆ ಹೋಗ್ತಾನೆ, ಬಟ್ಟೆ ಜಾತಕ್ಕೆ ಬಿಡ್ತಾನೆ, ಇಂಚಿ ಅದಕ್ಕೆ ಗ್ರಹಣ ಮಾಡ್ತಾನೆ. ಇಲ್ಲಿ ಯಾವುದೇ ಪ್ರಕಾರದಿಂದ ವ್ಯವಹಾರ ಧರ್ಮದ ಕ್ರಿಯೆಯ ನಿಷೇಧ ಇಲ್ಲ. ವಸ್ತು ಸ್ವರೂಪದ ಜ್ಞಾನ ಮಾಡಿಕೊಳ್ಳುತ್ತಿದೆ. ಸಂವೇದಗಿರಿ ಯಾತಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಯಾತಕ್ಕೆ ಹೋಗ್ತಾನೆ, ವಿಧೇಯ ಕ್ಷೇತ್ರಕ್ಕೆ ಯಾತಕ್ಕೆ ಹೋಗ್ತಾನೆ, ಅಕೃತ್ರಿಮ ಜನಮಂದಿರ 8ನೇ ದ್ವೀಪ ಯಾತಕ್ಕೆ ಹೋಗ್ತಾನೆ? ಅಲ್ಲಿ ಸುಖ ಇದೆ ಅಂತ ಹೇಳಿದಲ್ಲ, ಅಲ್ಲಿದೆ ಅಂದರೆ ಮಂದಿರದೊಳಗಿದೆ. ಧರ್ಮ ಇದೇನಲ್ಲಿ, ಧರ್ಮ ಮತ್ತು ಸುಖ ಎರಡೂ ಹೇಗದವು? ಒಂದೇ ಅದವ್ರೆ. ಶಬ್ದ ಭೇದ ಇದೆ, ನಾಮ ಭೇದ ಇದೆ, ಒಂದೇ ಇದ್ದಾವೆ. ಧರ್ಮದ ಸಲುವಾಗಿ ಸಂವೇದಗಿರಿಗೆ ಹೋಗೋದು ಅವಶ್ಯಕ ಇದೆ ಏನ? ಬದ್ರಿ ಯಾವುದು? ಬದ್ರಿನಲ್ಲ, ಅಷ್ಟಾಪದ ಅದು ಅಲ್ಲಿ ಹೋಗೋದು ಅವಶ್ಯಕ ಇದೆ ರೀ. ಗಿರ್ನಾರ ಬೆಟ್ಟ ಹತ್ತೋದು ಅವಶ್ಯಕ ಇದೆ ಏನ? ಧರ್ಮದ ಸಲುವಾಗಿ ಏನು ಮಾಡೋದು ಅವಶ್ಯಕ ಇದೆ. ಎಲ್ಲಾದರೂ ಹೋಗೋದು, ಅದಕ್ಕೆ ಕ್ಷೇತ್ರ ಸಾಪೇಕ್ಷ ಏನು ಧರ್ಮದ ಕಲ್ಪನೆ ಇದೆ ಈ ಜೀವಕ್ಕ, ಅದು ಕಠಿಣ ಇದೆ. ಭಾವದೊಳಗೆ ಯಾವ ಧರ್ಮದ ಉತ್ಪತ್ತಿ ಆಗ್ತಿದೆಯೋ ಅದು ಅತ್ಯಂತ ಸುಲಭ ಇದೆ. ಒಂದು ಸಮಯ ಮಾತ್ರದೊಳಗೆ ಪುರುಷಾರ್ಥ ಪೂರ್ವಕ ಆಗ್ತಿದೆ. ಏನು ಸಹಜ ಆಗ್ತಿದೆ ರೀ? ಪುರುಷಾರ್ಥ ಅಂಥೇಳಿ ಹೇಳಿದ್ದ ಇದುವರೆಗೆ ಆಗಿಲ್ಲ ಅಂಥೇಳಿ ಪುರುಷಾರ್ಥ ಅಂದಿರಲಿ. ನಿಜವಾಗಿ ಅಲ್ಲಿ ಪುರುಷಾರ್ಥ ಏನೂ ಬೇಕಿಲ್ಲ. ಕಣ್ಣುಗಳನ್ನು ಮುಚ್ಚಬೇಕಾದ್ರೂ ಕೂಡ ಅದಕ್ಕೆ ಕೃತ್ರಿಮತೆ ಬರ್ತಿದೆ, ತೆಗಿಬೇಕಾದ್ರೂ ಕೃತ್ರಿಮತೆ. ಅರ್ಧೋನ್ಮೀಲಿತ ಯಾಕದರೂ ನಮ್ಮ ಅರಹಂತ ಅಥವಾ ಜ್ಞಾನಿಗಳ ಅದು ಸ್ವಾಭಾವಿಕ ದಶೆ ಇದೆ, ಸ್ವಾಭಾವಿಕ ದಶೆ. ಅದೇ ಪ್ರಕಾರ ಶುಭವನ್ನು ಮಾಡಬೇಕನ್ನೋದ ಅಥವಾ ಶುಭವನ್ನು ಬಿಡಬೇಕನ್ನೋದ ಎರಡೂ ಕೃತ್ರಿಮತೆ ಇದೆ. ಸ್ವಭಾವ ಒಂದು ಸಹಜ ಜ್ಞಾನಮಯ ಇದೆ. ಸಹಜ ಜ್ಞಾನದೊಳಗ ಅನಂತ ಆನಂದ ಇದೆ. ಮಾಡಬೇಕು ಅನ್ನೋದ್ರೊಳಗ ಅಂಶ ಮಾತ್ರ ಕೂಡ ಆನಂದ ಅಥವಾ ಸುಖದ ಗಂಧ ಇಲ್ಲ. ಏನು ಹೇಳಿದ್ರು? ಯಾವ ಕಾರಣದಿಂದ? ಸಾಮಾನ್ಯ ವಿಶೇಷ ರೂಪ ವಿರಹಾತ್. ವಸ್ತು ಹೇಗಿದೆ? ಸಾಮಾನ್ಯ ವಿಶೇಷ ರೂಪ ಇದೆ. ಸಾಮಾನ್ಯ ಅಂದ್ರೆ ಏನ? ಇಲ್ಲಿ ಚೈತನ್ಯನೂ ಬಿಟ್ಟರೆ ಸಾಮಾನ್ಯ ಅಂದ್ರೆ ಏನ? ಸತ್ತ ಮಾತ್ರ. ವಿಶೇಷ ಅಂದ್ರೆ ಏನ? ಪರ್ಯಾಯ ರೂಪ. ಯಾವುದರದ ಸತ್ತ ಇಲ್ಲ, ಅದರದ ಪರ್ಯಾಯ ಇಲ್ಲ, ಅವಸ್ಥೆ ಇಲ್ಲ. ಯಾವುದ ಅವಸ್ಥಾರೂಪ ಇದೆಯೋ ಅದು ಸಾಮಾನ್ಯವನ್ನ ಸತ್ತಾವನ್ನು ಒಳಗೊಂಡದ್ದು ಇದೆ. ವಸ್ತು ಇದೆ ಮತ್ತು ಅವಸ್ಥೆ ಇಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಅವಸ್ಥೆ ಇದ್ದ ನಂತರ ವಸ್ತು ಇರಲಿಕ್ಕಿಲ್ಲ ಅನ್ನುವ ಸಂದೇಹಕ್ಕೆ ಆಸ್ಪದ ಇಲ್ಲ. ಸತ್ತ ಮಾತ್ರ ಪರ್ಯಾಯ ರೂಪ, ಅವುಗಳ ರಹಿತತೆಯ ಕಾರಣ. ಮತ್ತು ಭಾವಾರ್ಥ ಯಾವ ಪ್ರಕಾರ? ಈ ಭಾವಾರ್ಥ ಬಹಳ ಸುಂದರ ಇದೆ ರೀ, ಅತ್ಯಂತ ಅರ್ಥಗರ್ಭಿತ ಇದೆ. ಯಾವ ಪ್ರಕಾರ? ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಏನು ಬೇರೆ ಇದೀರಿ? ಪರ್ಯಾಯ ಯಾವುದ ನೋಡ್ರಿ? ಅದಕ್ಕೆ ಹೇಳಿತು ಶುಭ ಅಶುಭ ಶುದ್ಧ ಇವು ಪರ್ಯಾಯ ಅಲ್ಲ.
ಜ್ಞಾನ ದರ್ಶನನೇ ಇದು ಪರ್ಯಾಯ ಇದೆ ರೀ. ಹಿಂದೆ ಬಹಳ ಮೊದಲಿದ ಚರ್ಚೆ ಆದದ್ದಿತ್ತು. ಜೀವದ ಪರ್ಯಾಯ ಜ್ಞಾನ ದರ್ಶನ ಇದೆ. ಜೀವದ ಪರ್ಯಾಯ ಶುಭ ಭಾವ, ಅಶುಭ ಭಾವ ಅಥವಾ ಶುದ್ಧ ಭಾವ ಇಲ್ಲ. ಜೀವದ ಪರ್ಯಾಯ ಮನುಷ್ಯ, ದೇವ, ನಾರಕಿ, ತಿರಿಯಂಚಂತೂ ಇಲ್ಲವೇ ಇಲ್ಲ. ಜೀವನಿಗೆ ಸುಖ ಧನಾದಿಗಳಿಂದ, ನಿರೋಗ ಶರೀರದಿಂದ, ಪರಿವಾರದ ಒಂದು ಪ್ರಕಾರದ ಒಗ್ಗಟ್ಟಿನಿಂದ ಜೀವನಿಗೆ ಸುಖ ಇಲ್ಲ, ಇಲ್ಲವೇ ಇಲ್ಲ. ಎರಡನೆಯದಾಗಿ ಜೀವನಿಗೆ ಸುಖ ಅಶುಭ ಭಾವವನ್ನು ಬಿಡುವುದರಿಂದ, ಶುಭ ಭಾವ ರೂಪ ಪರಿಣಮಿಸುವುದರಿಂದ ಇಲ್ಲ. ಜೀವದ ಸುಖ ಜ್ಞಾನ ದರ್ಶನ ರೂಪದ ಪರಿಣಮನದೊಳಗೆ. ಜ್ಞಾನ ದರ್ಶನ ರೂಪದ ಪರಿಣಮನ ಅಂಥೇಳಿ ಹೇಳೋದು ವ್ಯವಹಾರ ಇದೆ. ಸತ್ತಾದ ಸ್ವೀಕಾರ ಮಾಡಿ ಪರಿಣಮನ ಅಂಥೇಳಿ ಹೇಳೋದ ವಾಸ್ತವಿಕತೆ ಇದೆ. ಏನು ಹೇಳ್ರು? ಅದೇ ಸತ್ವವು. ಯಾವ ಸತ್ವ? ಇನ್ನೊಂದ್ಸಲ, ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ. ಯಾವ ಪ್ರಕಾರ? ಯಾವ ಪ್ರಕಾರ ಅಂದ್ರೆ ಇವನಿಗೆ ವಿದಿತ ಇದೆ, ವಿಶ್ವಾಸ ಇದೆ. ವಸ್ತು ಹಾಗಿದೆ ಅನ್ನೋ ಮಾತಿಲ್ಲ. ವಸ್ತು ಅಂತೂ ಹಾಗೆ ಇದೆ. ಪ್ರತಿಯೊಂದು ವಸ್ತು ಹೇಗಿದೆ? ಸತ್ತ ಮಾತ್ರ ಇದೆ, ಸತ್ತಾರೂಪ ಇದೆ. ಅದರದ್ದು ಇವನಿಗೆ ಸಂಪೂರ್ಣ ಜ್ಞಾನ ಇದೆ. ವಸ್ತುವಿನ ನಾಶ ಯಾವಾಗ ಆಗುವುದಿಲ್ಲಲ್ಲ. ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗ ಸಾಮಾನ್ಯ ಗುಣದಲ್ಲೇ ಮೊದಲನೇ ಸಾಮಾನ್ಯ ಗುಣ, ಮೊದಲು ವಿಶೇಷ ಗುಣ ಹೇಳಿದ್ರೆ, ಮೊದಲ 6 ದ್ರವ್ಯ ಹೇಳಿಲ್ಲ. ಹಾಗಾದ್ರೆ ಏನು ಹೇಳಿದ್ದಾರೆ? ಮೊದಲು ವಿಶ್ವ ಹೇಳಿದ್ದಾರೆ. ಏನು ಬಂತು ಹಾಗಾದ್ರೆ ಇದರಲ್ಲಿ? ಅಭೇದ, ಆಮೇಲೆ ಭೇದ, ಅಭೇದ, ಆಮೇಲೆ ಭೇದ. ಮೊದಲು ವಿಶ್ವ ಹೇಳಿದರು, ಆಮೇಲೆ 6 ದ್ರವ್ಯ ಹೇಳಿದರು, ಆಮೇಲೆ ಮೊದಲ ದ್ರವ್ಯ ಹೇಳಿದರು, ಆಮೇಲೆ ಅದರಲ್ಲಿ ಗುಣಗಳ ಸಮೂಹದ ವ್ಯಾಖ್ಯಾನ. ಮೊದಲು ಗುಣಗಳನ್ನು ಹೇಳಿದರು, ಆಮೇಲೆ ಸಾಮಾನ್ಯ ವಿಶೇಷ ಎನ್ನುವ ಭೇದ ಮಾಡಿದರು. ಆ ಸಾಮಾನ್ಯ ಗುಣದೊಳಗೆ ಮೊದಲನೇ ಗುಣ ಯಾವುದಿದೆ? ಅಸ್ತಿತ್ವ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ದರು? ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು, ಸಮಸ್ತ ಜೀವ, ಸಮಸ್ತ ಎಲ್ಲ ಜೀವಗಳದ್ದು ಶತ್ರುವಿನ ನಾಶ ಮಾಡ್ತೇನೆ. ಎಲ್ಲಿ ಉಳಿತಾರೆ? ಅಸ್ತಿತ್ವ ಗುಣ ಯಾರು ತಿಳಿದಿದ್ದಾರೆ? ಅಸ್ತಿತ್ವ ಗುಣದ ಮೂಲಕ ಜೀವ 3 ಕಾಲದಲ್ಲೂ ಇರುವಂಥವಂಥೇಳಿ ಯಾರು ತಿಳಿದಿದ್ದಾರೆ? ಅವರ ಯಾವುದೋ ಓರ್ವ ವ್ಯಕ್ತಿಯ ಯಾವುದೋ ಒಂದು ಪರ್ಯಾಯ ವಿಶೇಷದ ಮೂಲಕ ಅವನ ನಾಶ ಮಾಡ್ತೇನೋ ಅನ್ನುವಂಥ ಭಾವ ಈ ಅಸ್ತಿತ್ವದ ಮೂಲಕ ಜೀವಾದಿ ದ್ರವ್ಯಗಳನ್ನು ಯಾರು ತಿಳಿದಿದ್ದಾರೋ ಅವರಲ್ಲಿ ಎಂದೂ ಬರೋ ಸಾಧ್ಯ ಇಲ್ಲ. ಯಾಕೆ? ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಎಂದೂ ನಾಶ. ಬಹಳ ಸುಂದರ ಜನಾಗಮ. ಅದನ್ನು ನಾವು ತಿಳಿದ್ದೇವೆ, ಪರಿಭಾಷಾ ತಿಳಿದ್ದೇವೆ. ಏನು ನಿನಗೆ ಸ್ವಲ್ಪ ಕೂಡ ಜ್ಞಾನನೇ ಇಲ್ಲ, ಹೀಗೆ ಮಾಡಬೇಕು. ಅರೆ, ವಸ್ತುತ್ವ ಗುಣ ಯಾರು ತಿಳಿದ್ರು ಅವರು ಈ ಪ್ರಕಾರದ ಆಗ್ರಹ ಮಾಡೋದನ್ನ ಇಲ್ಲ. ಯಾಕೆ? ಪ್ರತಿಯೊಂದು ವಸ್ತು ಪ್ರತಿ ಸಮಯಕ್ಕೆ ತನ್ನ ಪ್ರಯೋಜನಭೂತ ಅರ್ಥಕ್ರಿಯಾಕಾರಿತ್ವ. 6 ಸಾಮಾನ್ಯ ಗುಣ ತಿಳ್ಕೊಂಡ್ರೆ ಈ ಜೀವಕ್ಕೆ 6 ಪರ್ಯಾಪ್ತಿಯ ಪ್ರಾಪ್ತಿ ಏನಾಗಿದೆಯಲ್ಲ ಅದರದ ನಿಜವಾಗಿಯೇ ಲಾಭ ಆಗ್ತಿದೆ. ಬಹಳ ಓದುವ ಅವಶ್ಯಕತೆ ಇಲ್ಲ. ತೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಹೇಳಿದರು, ದೇವಾದಿಗಳಿಗೆ ಜ್ಞಾನಾದಿಗಳ ಕ್ಷಯೋಕ್ಷಮ ಅಧಿಕ ಇರ್ತಿದೆ, ಆದರೆ ಅದರಿಂದೇನು ಸುಖ ಆಗುವುದಿಲ್ಲ. ದೇವಾದಿಕರಿಗೆ ಜ್ಞಾನಾದಿ ಗುಣಗಳನ್ನು ಅಧಿಕತೆ ಇರ್ತಿದೆ, ಆದರೆ ಅದರಿಂದೇನು ಸುಖ. ಅಧಿಕ ಜ್ಞಾನ ಇರುವುದರಿಂದ ಸುಖ ಆಗುವುದಿಲ್ಲ. ಅಲ್ಪ ಜ್ಞಾನದ ದುಃಖದ ಕಾರಣ ಇಲ್ಲ. ಏನು ಹೇಳ್ತು?
ಅಧಿಕ ಜ್ಞಾನದಿಂದ ಸುಖ ಆಗುವುದಿಲ್ಲ. ಅಲ್ಪ ಜ್ಞಾನದ ದುಃಖದ ಕಾರಣ ಇಲ್ಲ. ಆದರೆ ಯಥಾರ್ಥ ಜ್ಞಾನದಿಂದ ಸುಖ ಆಗ್ತಿದೆ. ಅಜ್ಞಾನವೇ ದುಃಖದ ಕಾರಣ. ಒಳಗಿನ ಜ್ಞಾನ ನೇತ್ರ ತೆಗಿಬೇಕು. ಏನು ಹೇಳಿದ್ರು? ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ. 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 ಮುಂದೆ ಅದೇ ಸತ್ವವು ಪರ್ಯಾಯ ರೂಪವಿದೆ. ಇಲ್ಲಿ ಸತ್ತ ಅಂದ್ರೆ ಸಾಮಾನ್ಯ ಆಯಿತು, ಪರ್ಯಾಯ ಅಂದ್ರೆ ವಿಶೇಷ ಆಯಿತು. ಆದ್ರೆ ಆ ವಿಶೇಷ ಆ ಸತ್ವನೇ ಇದೆ. ಯಾವ ಸತ್ವ? ಸತ್ತಾರೂಪದ ಸತ್ವ ಏನಿದೆ ಅಲ್ಲ, ಅದುವೇ ವಿಶೇಷ ಇದೆ ರೀ. ಅದುವೇ ವಿಶೇಷ ಇದೆ. ಇದು ಯಾವ ಜೀವದ ಲಕ್ಷ್ಯದೊಳಗೆ ಬಂತು ಅನುಭವ ಪೂರ್ವಕ ಆ ಜೀವನಿಗೆ ಆ ವಿಶೇಷದೊಳಗ ಯಾವುದು ಸತ್ವ ಇದೆ ಅದುವೇ ವಿಶೇಷ ಇದೆ ಅಂದ್ರಲ್ಲ. ಈ ವಿಷಯ ಯಾವ ಜೀವದ ಲಕ್ಷ್ಯದೊಳಗೆ ಬಂತು ಆ ಜೀವ ಆ ವಿಶೇಷದೊಳಗ ಅಪೂರ್ಣತೆ ಮತ್ತು ಪೂರ್ಣತೆಯ ಭೇದ ಮಾಡ್ತಿರ್ತಾರೆ. ಬಹಳ ವಿಷಯ, ಬಹಳ ಉಚ್ಚಕೋಟೆಯ ವಿಷಯ ರೀ. ಏನ? ಯಾವ ಜೀವನಿಗೆ ಸತ್ವ ಏನಿದೆ ಅದುವೇ ವಿಶೇಷ ಇದೆ ಅನ್ನೋದು ಲಕ್ಷ್ಯದೊಳಗೆ ಬಂತು, ಆತ ವಿಶೇಷದೊಳಗೆ ಅಪೂರ್ಣತೆ ಮತ್ತು ಪೂರ್ಣತೆಯ ಭೇದ ಗಣಿಸುವುದು. ಅಪೂರ್ಣತೆ ಮತ್ತು ಪೂರ್ಣತೆಯ ಭೇದ ಇಲ್ಲವೇ ಇಲ್ಲ. ಯಾಕೆ? ಸತ್ವ ಏನಿದೆ ಅದುವೇ ವಿಶೇಷ ಇದೆ. ಅಲ್ಲಿ ವಿಶೇಷದ ಯಥಾರ್ಥ ಜ್ಞಾನ ಇದೆಯೋ ಅಥವಾ ಸತ್ವದ ಸ್ವೀಕಾರ ಇದೆ. ಎರಡು. ವಿಶೇಷದ ಯಥಾರ್ಥ ಜ್ಞಾನನೂ ಇದೆ, ಸತ್ವದ ಸ್ವೀಕಾರನೂ ಇದೆ. ಸತ್ವದ ಸ್ವೀಕಾರ ಇಲ್ಲ ಅಂತಂದ್ರೆ ವಿಶೇಷದ ಯಥಾರ್ಥ ಜ್ಞಾನ ಇಲ್ಲ. ವಿಶೇಷದ ಯಥಾರ್ಥ ಜ್ಞಾನ ಇರೋದು ಅವಶ್ಯಕ ಇದೆ. ಯಾವುದರ ಸಲುವಾಗಿ? ಅಪೂರ್ಣ ಮತ್ತು ಪೂರ್ಣದೊಳಗೆ ಭೇದ ಗಣಿಸದೇ ಇರುವ ಸಲುವಾಗಿ. ಅಂಥೇಳಿನ ಚತುರ್ಥ ಗುಣಸ್ಥಾನ ವರ್ತಿ. ಭಲೆ ಭಕ್ತಿಯ ಆವೇಶದೊಳಗ ಪ್ರಭು ಮೂರು ಲೋಕದೊಳಗೆ ತಮ್ಮಂಥ ಶ್ರೇಷ್ಠ ತಾವೇ ಇದ್ದೀರಿ. ನನ್ನಂಥ ನಿಕೃಷ್ಟ ನಾನೇ ಇದ್ದೇನೆ, ನನಗಿಂತ ಕಡೆ ಯಾರಿದ್ದಾರೆ ಅಂಥೇಳಿ ಭಕ್ತಿಯ ಆವೇಶದೊಳಗೆ ಹೇಳ್ತಾನೆ. ಆದ್ರೆ ಅರ್ಹಂತರದ್ದ ಯಾವ ಆತ್ಮಸ್ವಭಾವ ಇದೆಯೋ, ಅವರ ಪೂರ್ಣ ಜ್ಞಾನಕ್ಕೆ ಸ್ವೀಕೃತ ಇದೆಯೋ, ಅದೇ ಪ್ರಕಾರ ಇವನ ಅಲ್ಪ ಸಮ್ಯಕ್ ಜ್ಞಾನಕ್ಕ ಆ ಪೂರ್ಣ ವಸ್ತು, ಆ ಚೈತನ್ಯ ಸತ್ವದ ಸ್ವೀಕಾರ. ಪರ್ಯಾಯದ ಅಪೂರ್ಣತೆ ಪೂರ್ಣತೆ, ವಿಶೇಷದ ಅಪೂರ್ಣತೆ ಪೂರ್ಣತೆ ರೀ. ಪರ್ಯಾಯ ಅಂತ ಹೇಳಿದ್ರೆ ಮತ್ತೆ ನಮ್ಮ ಗಮನ ಮತ್ತೆಲ್ಲಾದರೂ ಹೋಗಬಹುದು. ವಿಶೇಷದ ಪೂರ್ಣತೆ ಅಪೂರ್ಣತೆ, ವಿಶೇಷವನ್ನು ತಿಳಿದಿರುವಂಥವನಿಗೆ, ಸಾಮಾನ್ಯದ ಆಶ್ರಯ ಇರುವಂಥವನಿಗೆ ಇರೋದು ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಮೋಕ್ಷ ಮಾರ್ಗಸ್ಥ ಜೀವ 4ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದ ಅಂತಿಮ ಸಮಯದವರೆಗಿನ ಸಮಸ್ತ ಸಾಧಕ ಜೀವರುಗಳ ಒಂದೇ ಶ್ರೇಣಿಯೊಳಗೆ ಬಂದರು ಅಥವಾ ಇಲ್ಲ? ಅದಾರು ಅಥವಾ ಇಲ್ಲ? ವಾಸ್ತವದಲ್ಲಿ ಬರುವ ಮಾತಿಲ್ಲ, ಅದಾರೆ. ಹಾಗಾದ್ರೆ ಭೇದ ಎಲ್ಲಿದೆ? ಭೇದ ಎಲ್ಲಿದೆ? ಭೇದ ಪ್ರಗಟ ಪರ್ಯಾಯದೊಳಗಿದೆ. ಪ್ರಗಟ ಪರ್ಯಾಯ ಯಾವುದು? ಆ ದರ್ಶನ ಜ್ಞಾನ ರೂಪದ ಯಾವ ವಿಶೇಷ ಇದೆಯೋ ಅದನ್ನ ಅಲಕ್ಷ್ಯ ಮಾಡಿ ಯಾವ ರಾಗ ಅಥವಾ ವೀತರಾಗ ರೂಪದ ಪರ್ಯಾಯದ ಅನುಭವ ಆಗ್ತಾ ಇದೆಯಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಿದ್ರೆ ಮೋಹನೀಯ ಕರ್ಮ, ಆ ಕರ್ಮ, ಈ ಕರ್ಮ ಅಂಥೇಳಿ ಭಿನ್ನ ದ್ರವ್ಯದ ಮೂಲಕ ಇದರ ಅಳತೆ ನಡೆದಂತೆ ಇದೆ. ಒಂದು ಸಲ ಆತ್ಮನ ಅನುಭೂತಿ ಆಯಿತು ಅಂತಂದ್ರ ಭಲೇ ಅವನಲ್ಲಿ ನರಕದಂಥ ನಿಕೃಷ್ಟ ದಶೆಯಲ್ಲಿ, ಭಲೇ ಅವ ಸಮ್ಯಕ್ ದರ್ಶನ ಪೂರ್ವಕ ಭೋಗಭೂಮಿಯ ತಿರಿಯಂಚ ಆಗಿರಲಿ, ಆದ್ರ ಆ ಜೀವಕ್ಕ ಯಾವುದೇ ಪ್ರಕಾರದಿಂದ ತನ್ನ ವಿಶೇಷತೆಯ ಯಥಾರ್ಥ ಜ್ಞಾನ ಅಂತೂ ಇರ್ತಿದೆ.
ಆದ್ರೆ ಆ ವಿಶೇಷತೆಯೊಳಗ ಭೇದ ಅವನಿಗೆ ಕಾಣಿಸೋದಿಲ್ಲ, ಅಂತರ ಕಾಣಿಸೋದಿಲ್ಲ. ಯಾಕೆ? ವಿಶೇಷತೆಯ ಜ್ಞಾನ ಇರುವುದರ ಜೊತೆ ಸಾಮಾನ್ಯದ ಆಶ್ರಯ ಇದೆ. ಬಹಳ ಅದ್ಭುತ ಮಾತು ಇದೆ. ಯಾವ ರೀತಿ ತಿಳಿಬಹುದು ತಿಳ್ಕೊಳ್ರಿ. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಜೀವದ ಸತ್ತ ಯಾವ ರೂಪ ಇದೆ ರೀ? ಜೀವದ ಸತ್ವ ಯಾವ ರೂಪ ಇದೆ? ಒಂದು ಚೇತನ, ಜ್ಞಾನದರ್ಶನ. ಹಾಗಾದ್ರೆ ಅದರ ಪರ್ಯಾಯ ಏನಿದೆ ರೀ? ವಿಶೇಷ. ಆ ಸತ್ತಾದ ವಿಶೇಷ ಆಗಿದೆ ಜ್ಞಾನದರ್ಶನ. ಅಂಥೇಳಿ ನಿಗೋದಿ ಜೀವದ ಪರಿಚಯ ಮಾಡುವ ವೇಳೆದೊಳಗ ಸರ್ವಜ್ಞ ಭಗವಂತರ ಹೇಗೆ ಮಾಡಿದರು? ಅಕ್ಷರದ ಅನಂತವಾಭಾಗ ಜ್ಞಾನದ ಪ್ರಕಟತೆ. ಪ್ರಕಟತೆ ಅರ್ಥಾತ್ ಪರ್ಯಾಯ. ಯಾವುದರದ? ಜ್ಞಾನದ. ಶರೀರ ಚಿಕ್ಕದ ಅಂಥೇಳಿ ಹೇಳಲಿಲ್ಲ. ನಂತರ ಹೇಳಿದರೆ ಒಂದು ಶರೀರದೊಳಗೆ ಅನಂತ ಜೀವ, ನಂತರ ಹೇಳಿದರೆ ಒಂದು ಶ್ವಾಸದೊಳಗೆ 18 ಜನ್ಮ ಮರಣ. ಅದರ ಮೂಲ ಆ ನಿಗೋದಿ ಜೀವದ ನಿಕೃಷ್ಟತೆ ಯಾವ ಕಾರಣದಿಂದ ಇದೆ? ಆ ಪರ್ಯಾಯದೊಳಗ ಅರ್ಥಾತ್ ವಿಶೇಷದೊಳಗ ಅದರದ್ದು ಬಹಳಷ್ಟು ಹಾನಿಯಾಗಿ ಹೋಗಿದೆ. ಸ್ವಭಾವ ವಿಶೇಷದೊಳಗ ಅರ್ಥಾತ್ ಪರ್ಯಾಯದೊಳಗ ಬಹಳಷ್ಟು ಕುಂದಿ ಹೋಗಿದೆ, ತಗ್ಗಿ ಹೋಗಿದೆ, ನಷ್ಟ ಆಗಿ ಹೋಗಿದೆ, ಹಾನಿಯಾಗಿ ಹೋಗಿದೆ. ಇನ್ನೇನ ಸಂಪೂರ್ಣ ಅಭಾವ ಆಗಿಲ್ಲ, ಅಷ್ಟು ಉಳ್ಕೊಂಡಿದೆ. ಅಕ್ಷರದ ಅನಂತವ ಭಾಗ ಅರ್ಥಾತ್ ಈ ಒಂದು ಅಕ್ಷರ ತಿಳಿಬೇಕಾದ್ರೆ ಎಷ್ಟು ಜ್ಞಾನ ಬೇಕು? ಅದರೊಳಗಿನ ಅನಂತ ಭಾಗ. ಹೀಗೆ ಮಾತಿಲ್ಲ, ಅನಂತದ ಒಂದು ಭಾಗ. ಅಕ್ಷರ ನಾಶ ಆಗಿಲ್ಲ, ಸಂಪೂರ್ಣ ಅಭಾವ ಆಗಿಲ್ಲ, ಅಷ್ಟು ಉಳ್ಕೊಂಡಿದೆ. ಅದನ್ನು ತಿಳಿಸಿಕೊಡುವ ಸಲುವಾಗಿ ಜ್ಞಾನಿ ಗುರುಗಳು ಹೇಳಿದರು. ಅದನ್ನು ಜೀವ ಅಂತ ಹೇಳಿ ಕೂಡ ಯಾರೂ ಒಪ್ಪುವುದಿಲ್ಲ. ಪೃಥ್ವಿ ಇದು ಜೀವ ಇದೆ, ಜಲ ಸ್ವಯಂ ಜೀವಿದೆ. ಜಲದೊಳಗೆ ಇರುವ ಜೀವಲ್ಲ, ಜಲ ಸ್ವಯಂ ಜೀವ ಇದೆ. ಇದನ್ನು ಯಾರು ಒಪ್ಪುತ್ತಾರೆ? ಪ್ರಭು ಇಂಥ ಅವಸ್ಥೆಯಿಂದ ನೀನ ಹ್ಯಾಗ್ಯಾಗೋ ಗೊತ್ತಿಲ್ಲ, ಕಾಕತಾಳೀಯ ನ್ಯಾಯದ ಹಾಗೆ ಇಲ್ಲಿಯವರೆಗೆ ಬಂದಿದೆಯಪ್ಪ. ಪುನಃ ಅಲ್ಲಿ ಹೋಗುವಂಥ ಪ್ರಮಾದ ನೀನು ಮಾಡಬೇಡ ಅಂತ ಹೇಳ್ತಾರೆ. ಪ್ರಮಾದ ಯಾವುದು? ಪ್ರಮಾದ ಯಾವುದು? ಸ್ವರೂಪದ ಕುರಿತು ಅಸಾವಧಾನತೆ ಇದೆಯಲ್ಲ, ಪ್ರಮಾದ. ಸ್ವರೂಪದ ಕುರಿತು ಅರ್ಥಾತ್ ಜ್ಞಾನ ಸ್ವಭಾವಿ ನಾನಿದ್ದೇನೆ, ಇದರದ ಪರಿವೆ ಇಲ್ಲದೆ ಇರುವುದೇನಿದೆಯಲ್ಲ, ಇದು ಪ್ರಮಾದ. 24 ಗಂಟೆಯೊಳಗೆ 2 ಗಂಟೆ ಮಾತ್ರ ನಿದ್ರೆ ಮಾಡ್ತಾನೆ, ಉಳಿದದ್ದೆಲ್ಲ ಸಂಸಾರದ ಸಲುವಾಗಿ ದುಡಿಮೆ ಇದೆ. ಆ ಮಹಾಪ್ರಮಾದಿ. ಅದ ಮಹಾಪ್ರಮಾದಿ. ಯಾಕೆ? ಪರದ ಸಲುವಾಗಿ ತನ್ನ ಜ್ಞಾನವನ್ನೆಲ್ಲ ಹೋಮಯಿಸ್ತಾ ಇದ್ದಾನೆ. ತನ್ನ ಸಾಮರ್ಥ್ಯ ತಾನೇ ಹೋಮಯಿಸುವುದರಿಂದ ಅದು ನಷ್ಟ ಆಗಿ ಹೋಯಿತು. ಬ್ರಹ್ಮಾನಂದಣ್ಣ ಯಾಗ ನಷ್ಟ ಆಗಿ ಹೋಯಿತು? ಅಭಾವ ಆಗಲಿಲ್ಲ, ಆ ಪರಿ ನಷ್ಟ ಆಗಿ ಹೋಯಿತು. ತಿಳಿತೇನ್ರೆ? ತಾನೇ ಹೋಮಯಿಸ್ತಾ ಇದ್ದಾನೆ. ಎಲ್ಲಿ? ಪರದ ಸಲುವಾಗಿ, ದೇಹದ ಸಲುವಾಗಿ, ಧನದ ಸಲುವಾಗಿ, ಖ್ಯಾತಿಯ ಸಲುವಾಗಿ, ಮಾನ ಅಪಮಾನದ ಸಲುವಾಗಿ. ಯಾರ ಜೊತೆಗೆ ಮಾನ ಅಪಮಾನದ ನೀನು ಹೊಂದಾಣಿಕೆ ಮಾಡ್ತಾ ಇದ್ದೆ? ಯಾರು ನಿನಗ ಮಾನ ಸನ್ಮಾನಗಳನ್ನು ಕೊಡುವವರು? ಯಾರಲ್ಲೇ ಏನು ಇಲ್ಲವೇ ಇಲ್ಲ, ಅವ್ರು ನಿನಗೇನು ಕೊಡ್ತಾರಪ್ಪ? ಏನು ಇಲ್ಲವೇ ಇಲ್ಲ. ಅದಕ್ಕೆ ಪೂಜ್ಯಪಾದಾಚಾರ್ಯ ಯಾರಲ್ಲಿ ಏನಿದೆ ಅದನ್ನು ಅವರು ಕೊಡುವರು. ಯಾರಲ್ಲೇ ಅಜ್ಞಾನ ಇದೆ, ಯಾರಲ್ಲೇ ಮಿಥ್ಯಾತ್ವ ಇದೆ, ಯಾರಲ್ಲೇ ಮೋಹ ಇದೆ, ಯಾರಲ್ಲೇ ಕಷಾಯದ ತೀವ್ರತೆ ಇದೆ, ಯಾರಲ್ಲೇ ವಿನಾಕಾರಣ ಅಹಂಕಾರ ಅಭಿಮಾನ ಇದ್ದಾವೆ, ಅವರ ಸಂಗತಿ ಮಾಡ್ರ ಅವೇ ಬರೋಲ್ಲ ನಮಗೂ ಗುಣಗಳ. ಯಾರಲ್ಲೇ ವೀತರಾಗತೆ ಇದೆ, ಯಾರಲ್ಲೇ ವಸ್ತು ಸ್ವರೂಪದ ಯಥಾರ್ಥ ಜ್ಞಾನ ಇದೆ, ಮಾತಿಗೂ ಪರದ್ರವ್ಯ ಪರಭಾವಗಳ ಪರತ್ವವನ್ನ ಆ ಮಾತಿನಿಂದ ದರ್ಶಿಸುವಂಥ ಪ್ರವೃತ್ತಿಯುಳ್ಳವರಿದ್ದಾರೆ. ಅವರ ಸಂಯೋಗದೊಳಗೆ ಹೋದರೆ
ನಮಗೂ ಪರದ್ರವ್ಯ ಪರಭಾವಗಳದ್ದ ಭಿನ್ನತೆ ನಿಜವಾಗಿ ತಿಳಿದು ಬರುವ ಸಾಧ್ಯ. ಅದಕ್ಕೆ ಯಾರಲ್ಲಿ ಏನಿದೆ ಅದನ್ನು ಅವರು ಕೊಡುವರು. ಮೂಢ ಜೀವ, ವಿಷಯ ಲಂಪಟಿ ಜೀವ, ತೀವ್ರ ಕಷಾಯಿ ಜೀವ ಪದೇ ಪದೇ ಅಂಥವರ ಸಂಯೋಗದೊಳಗಿದ್ರ ನಮಗೂ ಕಷಾಯ ತಾನಾಗೇನೆ ವೃದ್ಧಿ ಆಗ್ತದೆ. ನಮಗೂ ವಿಷಯೇಚ್ಛೆ. ಅವ್ರ ಹತ್ರ ಹೋದ್ರೆ ವಿಷಯದನ್ನ ಚರ್ಚೆ ಮಾಡ್ತಾರಲ್ಲ, ಅವರ ವಿಷಯಗಳದ್ದನ್ನ, ಪಂಚೇಂದ್ರಿಯ ವಿಷಯಗಳದ್ದನ್ನ. ಹಾಗಾದ್ರೆ ಯಾರು ವೀತರಾಗಿ ಸಂತರ ವಾಣಿಯ ಸಂಯೋಗದೊಳಗೆ ಇರ್ತಾರೋ ಅವರಿಗೆ ವಿಷಯ ಕಷಾಯಗಳು ತನ್ನಷ್ಟಕ್ಕೆ ತಾನೇ ದೂರ ಸರಿತವೆ, ದೂರ ಹೋಗ್ತವೆ. ವೀತರಾಗತೆಯ ಮಹಿಮೆ ಬರ್ತಿದೆ. ಮತ್ತು ಒಂದು ದಿವಸ ವೀತರಾಗ ಸ್ವಭಾವದ ನಿಜ ಸ್ವಭಾವದ ಅನುಭೂತಿ ಪೂರ್ವಕ ಪರಿಚಯ ಆಗ್ತದೆ. ಕ್ರಮದಿಂದ ಹೀಗೆ ಯಾರಲ್ಲಿ ಏನಿದೆ ಅದನ್ನು ಹೊರಬರು. ಯಾವ ಪ್ರಕಾರ ಸಮಸ್ತ ಜೀವ ಮೊದಲಾದ ವಸ್ತುಗಳ ಸತ್ತಾರೂಪವಿವೆ, ಅದೇ ಸತ್ವವು ಪರ್ಯಾಯ ರೂಪವಿದೆ. ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಏನು ಶಬ್ದ ಎಲ್ಲಿಂದ ತಂದ ಮಹಾಪ್ರಾಣಿ. ಚೇತನಾವು, ಜೀವವು ಅನ್ಲಿಲ್ರಿ, ಚೇತನಾವು ಮೊದಲ ಜೀವ ಮೊದಲಾದ ವಸ್ತುಗಳು ಸತ್ತಾರೂಪವಿವೆ ಅಂತ ಹೇಳಿದರು. ಇಲ್ಲಿ ಅದೇ ಪ್ರಕಾರ ದಾಷ್ಟಾಂತಕ್ಕೆ ಬಂದ ನಂತರ ಏನು ಹೇಳಿದ್ರು? ಚೇತನಾವು ಅನಾದಿ ನಿಧನ ಸತ್ತಾ ಸ್ವರೂಪ, ಅದರ ನಾಶ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಅನ್ಯರಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸ್ವಯಂ ತನ್ನ ನಾಶ ಕೂಡ ತಾನು ಸಂಪೂರ್ಣ ರೂಪದಿಂದ ಮಾಡಿಬಿಡುವ ಸಾಧ್ಯ ಇಲ್ಲ. ಸತ್ತ ಹೋಗ್ತೇನೆ ಅಂಥೇಳಿ ಅಂತಾರಲ್ಲ, ಎಲ್ಲಿ ಸತ್ತು ಹೋಗ್ತಾನೆ? ಈ ಭವಾಷ್ಟ ಹೋಗ್ತಿದೆ ರೀ, ಅವನ ಅಭಾವ ಎಲ್ಲಿ ಹೋಗ್ತಿದೆ, ಅವನ ನಾಶ ಎಲ್ಲಿ ಆಗುತ್ತಿದೆ? ಎಂಥ ತೀವ್ರ ಪರಿಣಾಮ! ವಿಷಪ್ರಾಶನ ಮಾಡೋದು, ಬಾವಿ ಹಾರೋದು, ನೇಣ ಹಾಕೊಳ್ಳೋದು ತನ್ನ ಅಭಾವದ ಉದ್ದೇಶರಿ. ಅಂಥೇಳಿನ ಯಾರಿಗೆ ನರಕದ ಗತಿಯ ಬಂದಾಗಿದೆಯೋ ಅವರಿಗೆ ಆತ್ಮಹತ್ಯೆಯ ಭಾವ ಬರ್ತಿದೆ. ಇದು ಸಿದ್ಧಾಂತ. ಇದು ಯಾಕೆ? ತನ್ನ ಅಭಾವ ಮಾಡುವ ಭಾವ ಸುಧಾತ. ತೀವ್ರ ಕಷಾಯನೂ ಇದೆ, ಮಹಾಮಿಥ್ಯಾತ್ವನೂ ಇದೆ. ಮನುಷ್ಯ ಭವದೊಳಗೆ ಬಂದ ಯಾರ ಆತ್ಮಹತ್ಯಾ ಪೂರ್ವಕ ಮರಣಕ್ಕೆ ಪ್ರಾಪ್ತ ಆಗ್ತಾರೋ ಅವರ ಅನಂತ ಕಾಲ ಕಳೆದರೂ ಮನುಷ್ಯ ಭವದ ಪ್ರಾಪ್ತಿ ಆಗುವುದಿಲ್ಲ. ತನ್ನ ಅಭಾವದ ಉದ್ದೇಶ ವಿಚಾರ ಮಾಡೋದು ಒಂದಿಷ್ಟು. ಆ ಕಷಾಯದ ತೀವ್ರತೆಯಲ್ಲಿ ಅವರಿಗೆ ಇದೆ. ಇಲ್ಲೇನು ಹೇಳಿದ್ರು? ಚೇತನಾವು ಅನಾದಿ ನಿಧನ, ಅನಾದಿ ಅನಾದಿ ಅನಿಧನ. ಅನಾದಿ ನಿಧನ ಅಂದ್ರೆ ಏನ? ಅನಾದಿ, ಆದಿ ಇಲ್ಲ, ಅನಿಧನ. ನಿಧನ ಮರಣ ನಾಶ ಇಲ್ಲ, ಕೊನೆ ಇಲ್ಲ. ಸತ್ತಾ ಸ್ವರೂಪ, ಇರೋದ್ 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 ಇರೋದ್. ವಸ್ತು ಇರೋದು, ಜೀವ ಇರೋದು, ಚೇತನ ಇರೋದು 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 ಇರೋದು. ಎಷ್ಟು ಕಾಲ ಕಳೆದ ನಂತರ ಇಲ್ಲದಾಗೋದ್ರೆ ಸಾಧ್ಯನೇ ಇಲ್ಲ. ಅನಂತ 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 ಅನಂತವನ್ನ ಅನಂತ ಬಾರಿ ಹೇಳಿದ್ರನು, ಅಷ್ಟ ಕಾಲ ಕಳೆದ್ರನು ಕೂಡ ಇರೋದು. ಸತ್ತ ಇರೋದು ಇರೋದು. ಇಷ್ಟರ ಸ್ವೀಕಾರ ಆದ್ರ ಭಯ ಯಾವುದರಲ್ಲಿದೆ? ಕರ್ಮದ್ದು ಇದೆಯೋ, ರೋಗದ್ದು ಇದೆಯೋ, ಧನಾದಿಗಳ ಅಭಾವದ್ದು ಇದೆಯೋ, ಪುತ್ರಾದಿಗಳ ವಿರೋಧದ್ದು ಇದೆಯೋ, ಯಾವುದರದ್ದು ಇದೆ? ನನ್ನ ಅಭಾವ ಯಾವಾಗೂ ಆಗುವುದು ಸಾಧ್ಯ. ಚೇತನಾರೂಪದಿಂದ ನಾನು ಹೇಗಿದ್ದೇನೆ ಅದರದೇ ಉತ್ತರ ಇದೆ. ಹಿಂದಿನ ಕಲಶದೊಳಗಿತ್ತನ ಪ್ರಶ್ನೆ, ನಾನು ಹೇಗಿದ್ದೇನೆ? ಹಾಗಾದ್ರೆ ನಾನು ಚೇತನಾರೂಪ ಇರ್ತದೆ. ಚೇತನಾರೂಪ ಇದ್ದು ಅನಾದಿ ನಿಧನ, ಏಕ ಮಾತ್ರ. ಮತ್ತು ಶಬ್ದ ಇದೆ, ವಸ್ತು ಮಾತ್ರ ನಿರ್ವಿಕಲ್ಪ. ವಸ್ತು ಮಾತ್ರ, ಅದರಲ್ಲಿ ಯಾವ ವಿಕಲ್ಪ ಇಲ್ಲ. ಮನುಷ್ಯ ದೇವ ಯಾವ ವಿಕಲ್ಪ ಇಲ್ಲ. ಶುಭ ಅಶುಭ, ಸಂಸಾರಿ ಮುಕ್ತ. ಅರೆ ಸಂಸಾರಿ ಮುಕ್ತ ಅನ್ನೋ ವಿಕಲ್ಪನೂ ಇಲ್ಲ. ಜೀವದಲ್ಲಿ ಎರಡು ಭೇದ ಮೊದಲೇ ಹೇಳ್ತಾರೆ, ಒಂದು ಸಂಸಾರಿ ಒಂದು ಮುಕ್ತ.
ಅಲ್ಲೇ ಹೋಗ್ಬೇಕ್ರಿ. ನಿರ್ವಿಕಲ್ಪ ಅಂತ ಹೇಳಿ ಹೇಳಿದರೆ, ನಿರ್ವಿಕಲ್ಪ ಚೇತನ ಮಾತ್ರ ವಸ್ತು ಅನಾದಿ ನಿಧನ. ಸತ್ತಾರೂಪದಿಂದ ಇರೋದು 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 ಇರೋದು. ರೋಗಕ್ಕೆ ಭಯಪಡುವ ಅವಶ್ಯಕತೆ ಏನಿದೆ? ಮೃತ್ಯು ಮಹೋತ್ಸವದೊಳಗೆ ಏನು ಬಂತು? ನೀನು ಮರಣ ಹೋನಸೆ ಕೋನ ಹಾನಿ ಹೇ. ಮರಣ ಆಗುವುದರಿಂದ ನಿನಗೇನು ಹಾನಿ ಇದೆ? ಏನು ಹಾನಿ ಇದೆ? ಈ ಜೀರ್ಣ ರೋಗಮಯ ದೇಹ ಬಿಟ್ಟು ಹೋಗ್ತಿದೆ, ಸುಂದರವಾದಂಥ ದೇವರೂಪದ ಮಹಲ್ ಸಿಗ್ತಿದೆ ನಿನಗೆ. ಯಾರಿಗೆ? ಪೂರ್ವದೊಳಗೆಲ್ಲ ಶುಭ ಯಾರು ಮಾಡಿದಾರಲ್ಲ ಅವ್ರಿಗೆ. ಯಾರು ಕೇವಲ ಸಂಸಾರದ ಸಲುವಾಗಿ ಆಕುಲ ವ್ಯಾಕುಲ ಅನ್ಯಾಯ ಅನೀತಿ ಭಕ್ಷ ಭಕ್ಷಣೆ ದೇವಗುರು ಧರ್ಮವನ್ನು ಗಣಿಸಲೇ ಇಲ್ಲ, ಅವರಿಗೆಲ್ಲ ಸ್ವರ್ಗ ಸಿಗೋದಿಲ್ಲ. ಅದಕ್ಕೆ ನಮ್ಮ ರತ್ನಾಕರ ವರ್ಣಿ ಹೇಳಿದ, ಯಾವ ಶಾಸ್ತ್ರ ಸ್ವಾಧ್ಯಾಯ ಮಾಡಿದ, ದಾನ ಕೊಟ್ಟ, ಪೂಜೆ ಮಾಡಿದ, ವ್ರತ ವೈಕಲ್ಯ ಮಾಡಿದ, ಅವ ಸತ್ತು ಹೋದ್ರೆ ನೀ ಅಳು ಕಾರಣ ಏನೈತಿ? ಅವ ಒಳ್ಳೆಯ ಗತಿಗೆ ಹೋಗಿರ್ತಾನೆ. ಅಳಬೇಕಾದದ್ದು ಯಾವಾಗ? ಯಾವ ಮನುಷ್ಯ ಭವ ಪಡೆದ, ಒಂದು ಶಾಸ್ತ್ರನೂ ಓದಲಿಲ್ಲ, ಒಂದು ದಾನನೂ ಕೊಡಲಿಲ್ಲ, ಒಂದು ಪೂಜೆನೂ ಮಾಡಲಿಲ್ಲ, ಒಂದು ಯಾತ್ರೆನೂ ಮಾಡಲಿಲ್ಲ, ಅಂಥವು ಸತ್ತ ಅಂತಂದ್ರೆ ಅಯ್ಯೋ ಪಾಪ, ಇಂಥ ದುರ್ಲಭ ಮನುಷ್ಯ ಭವ ಪಡೆದ, ಹೇಗೆ ಬಂದ ಹಾಗೆ ಹೋದಲ್ಲ, ಅನಂತ ಸಂಸಾರದೊಳಗೆ ಮತ್ತೆ ಮುಳುಗಿ ಹೋದಲ್ಲ ಅಂಥೇಳಿ ನೀನು ಶೋಕ ಮಾಡೋದು ಒಂದು ವೇಳೆ ಕ್ಷಮೆ ಇದೆ. ಯಾವ ಉತ್ತಮ ಕಾರ್ಯ ಮಾಡಿ ಹೊರಟು ಹೋದ, ಅವನು ಸಲುವಾಗಿ ಹೇಳೋದ. ಮೃತ್ಯು ಹೋನಸಿ ಕೋನ ಹಾನಿ ಹೇ. ಮೃತ್ಯು ಆಗುವುದರಿಂದ ನಿನಗೇನು ಹಾನಿ ಇದೆ? ಯಾರ ಶುಭಾಚರಣೆಯಮಯ ಪುಣ್ಯಮಯ ಜೀವನ ಜೀವಿಸಿದಾರೋ ಅವರಿಗೆ ಮರಣದ ಭಯ ಯಾತಕ್ಕೆ ಇರ್ತಿದೆ? ಇಲ್ಲಿ ಅಂಥದ್ದು ಸುಖ ಏನಿದೆ? ಇಲ್ಲಿ ಉಳಿಯುವಂಥದ್ದು ಏನಿದೆ? ಜೀರ್ಣ ಆಗಿದೆ ಶರೀರ. ದೇರ ಕೂಬ ಮಚಾಯಿ ಏನ ರೋಗಗಳ ಈ ದೇಹದೊಳಗೆ ಬಂದುಕೊಂಡು ಬಹಳಷ್ಟು 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 ಉಳ್ಕೊಂಡಿದ್ದಾವೆ ಇಲ್ಲಿ. ಯಾವಾಗ ಯಾವುದರದ್ದು ಪ್ರಾಬಲ್ಯ ಅಂತಿದೆ ಗೊತ್ತಿಲ್ಲ. ರೋಗೋ ನಿಕ್ಕಲ್ಲಗೈ ಸಾಯಿ धीरे धीरे बढ़ा बुढ़ापा डगमग डोले काया सबके सब रोगों ने देखो डेरा खूब मचाया रोगों में निकल गई सारी जिंदगी तेरी प्यारी जिंदगी सोते में निकल गई सारी जिंदगी. ಭಾಳ ಸುಂದರ ಇದೆ ರೀ. ಬಾಲ್ಯಾವಸ್ಥೆ, ತರುಣಾವಸ್ಥೆ, ವೃದ್ಧಾವಸ್ಥೆ ಎಲ್ಲ ಜೀವನ. ಬಾಲ್ಯಾವಸ್ಥೆಯ ಜೀವನೆಲ್ಲ ಹೊರಟೋಯ್ತು, ತರುಣಾವಸ್ಥೆಯ ಜೀವನೆಲ್ಲ ಹೊರಟೋಯ್ತು, ವೃದ್ಧಾವಸ್ಥೆಯ ಜೀವನೆಲ್ಲ ಹೊರಟೋಯ್ತು. ದೌಲತರಾಮರು ಬಾಲಪನೆ ಮೇ ಜ್ಞಾನ ಜ್ಞಾನಿಗಿಲ್ಲ ಬಾಲ್ಯಾವಸ್ಥೆಯಲ್ಲಿ. ತರುಣ ಸಮಯ ತರುಣಿಯರ ತರ ಅರ್ಧಮೃತಕ ಸಮ ಅರ್ಧಮೃತಕ ಸಮ ಏನ ಅಂತ ಕೇಳ್ತಾರೆ ತಿರಸ್ಕಾರದಿಂದ. ಮೊಮ್ಮಕ್ಕಳ ಮಕ್ಕಳ ಇದೇನು ಹೊಸದಿಲ್ಲ, ಎಲ್ಲ ನೋಡಿದ್ದಿದೆ, ಶ್ರುತ ಇದೆ, ಪರಿಚಿತ ಇದೆ, ಅನುಭೂತಿ ಇದೆ, ಇನ್ನೊಬ್ಬರದ್ದು ನೋಡಿದ್ದಿದೆ, ಇನ್ನೊಬ್ಬರದ್ದು ಕೇಳಿದ್ದೇ ಇದೆ, ಕಥೆ ಕೇಳಿದ್ದೇ ಇದೆ, ಆಗಮದಲ್ಲಿ ಇದೆ, ಇತಿಹಾಸದಲ್ಲಿ ಇದೆ, ಪ್ರತ್ಯಕ್ಷ ಇದೆ. ಆದ್ರೂ ಕೂಡ ನಮ್ಮ ಜೀವನದೊಳಗ ಹಿಂದೆ ತಿರುಗುವ ಅಥವಾ ಹಿಂದೆ ಸರಿಯುವ ಮಾತೇ ಇಲ್ಲ. ಮುಂದೆ ಹೋಗೋದು, ಮುಂದೆ ಏನು ಹೇಳಿದ್ರು ಅದೇ ಪ್ರಕಾರ ಚೇತನಾವು ಅನಾದಿ ನಿಧನ ಸತ್ತ ಸ್ವರೂಪ ವಸ್ತು ಮಾತ್ರ ನಿರ್ವಿಕಲ್ಪವಿದೆ. ಆ ಕಾರಣದಿಂದ ಚೇತನಾದ ದರ್ಶನ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ. ಇದು ಬಹಳ ವಿವರಣೆ ಬೇಕ್ರಿ. ಕಾರಣವೇನೆಂದರೆ ಅದು ಸಮಸ್ತ ಜ್ಞೇಯ ವಸ್ತುಗಳನ್ನು ಗ್ರಹಣ ಮಾಡುತ್ತದೆ, ಆಯಾಯ ಜ್ಞೇಯಾಕಾರ ರೂಪವಾಗಿ ಪರಿಣಮಿಸುತ್ತದೆ. ಜ್ಞೇಯಾಕಾರ ರೂಪ ಪರಿಣಮನವು ಚೇತನಾದ ಪರ್ಯಾಯವಿದೆ.
ಆ ರೂಪದಿಂದ ಪರಿಣಮಿಸುತ್ತದೆ. ಆದುದರಿಂದ ಚೇತನಾದ ಜ್ಞಾನವೆಂಬ ಹೆಸರು.